ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಕೊಪ್ಪಳ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಹಾಗೂ ಮಾಜಿ ಸರ್ಕಾರಿ ನೌಕರರ ಸಂಘದ ಕಲ್ಚರಲ್ ಸೆಕ್ರೆಟರಿ ಆಗಿಯೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಹಾಗೂ ಮಾಜಿ ಸರ್ಕಾರಿ ನೌಕರರ ಸಂಘ ಜನರಲ್ ಸೆಕ್ರೆಟರಿ ಆಗಿಯೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಹಾಗೂ ಎರಡನೇ ಬಾರಿಗೆ ಕೊಪ್ಪಳ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಹಾಗೂ ಇದೆಲ್ಲ ಸೇವೆಯನ್ನು ಕೂಡ ಪರಿಗಣಿಸಿ ಈಗ ರಾಜ್ಯ ಒಂದು ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾಗಿಯೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂತಹ ಶ್ರೀಯುತ ನಾಗರಾಜ್ ಆರ್ ಜುಮ್ಮನ್ನವರ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ಎಲ್ಲ ವೀಕ್ಷಕರಿಗೂ ನಾಗರಾಜ್ ಆರ್ ಜುಮ್ಮನ್ನವರ್ ಮಾಡುವ ನಮಸ್ಕಾರಗಳು. ತುಂಬ ಸಂತೋಷ ಸರ್. ಹಾಗೆಯೇ ನಾಗರಾಜ್ ಸರ್, ತಾವೀಗ ಒಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಸಾಕಷ್ಟು ಒಂದು ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ಒಂದು ಒಳ್ಳೆಯ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀರಿ. ಇದನ್ನೆಲ್ಲ ಹೇಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನನ್ನ ಹೆಸರು ನಾಗರಾಜ್ ಆರ್ ಜುಮ್ಮಣ್ಣವರ್ ಅಂತ. ನನ್ನ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬಿಳೇಕಲ್ ಅನ್ನಿಸೋ ಗ್ರಾಮ. ನನ್ನ ವಿದ್ಯಾಭ್ಯಾಸ ಕೊಪ್ಪಳ ಜಿಲ್ಲೆಯಲ್ಲಿ ಹಾಗೂ ಪಕ್ಕದ ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಲ್ಲಿ ಮುಗಿಸಿ ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕಂತ ಕನಸ್ಕೊಂಡವನು. ಆದರೆ ಅನಿವಾರ್ಯ ಕಾರಣಗಳಿಂದ ನಾನು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿ 1999ರಲ್ಲಿ ಪ್ರಥಮ ದರ್ಜೆಯಾಗಿ ಸಹಾಯಕರಾಗಿ ಕೆಲಸಕ್ಕೆ ಸೇರಿದೆ. ಅಂದಿನಿಂದ ಈ ಸರ್ಕಾರಿ ನೌಕರಿಯ ವೃತ್ತಿ ಪ್ರಾರಂಭವಾಗಿ ತದನಂತರ ಸರ್ಕಾರಿ ನೌಕರರ ಸಂಘಟನೆ ನನ್ನನ್ನು ಭಾಳ ಹತ್ತಿರವಾಗಿ ಸೆಳೆಯಿತು. ಆ ಸಂಘಟನೆಯನ್ನು ನೋಡ್ತಾ ನಾನು ಬೆಳೆದುಕೊಂಡು ಬಂದೆ. ಆ ಸರ್ಕಾರಿ ನೌಕರರ ಸಂಘಟನೆಯಲ್ಲಿ ನನ್ನ ಅತ್ಯಂತ ಹಿರಿಯರು ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಶ್ರೀ ನಾರಾಯಣರಾವ್ ಅವರು ಸಂಘಟನೆಯನ್ನು ಭಾಳ ಹತ್ತಿರದಿಂದ ನೋಡಿದ್ದೆ. ಅತ್ಯಂತ ದಿಟ್ಟ ನಿಷ್ಠುರವಾದಿ ಸಂಘಟನೆಕಾರರು. ಅವರನ್ನು ನೋಡ್ತಾ ನಾನು ಈ ಸರ್ಕಾರಿ ನೌಕರರ ಸಂಘಟನೆಯಲ್ಲಿ ಏನಾದರೂ ಸರ್ಕಾರಿ ನೌಕರಿಗೆ ಸೇವೆ ಸಲ್ಲಿಸ್ಬೋದು ಅನ್ನುವ ಆಸೆ ನಾನು ಇಟ್ಕೊಂಡಿದ್ದೆ. ಆ ನಿಟ್ಟಿನಲ್ಲಿ ನಾನು ಪ್ರಯತ್ನವೂ ಮಾಡಿದೆ. ನನ್ನೆಲ್ಲ ಹಿರಿಯರ ಮಾರ್ಗದರ್ಶನ, ಸಲಹೆ, ಸಹಕಾರ ಹಾಗೂ ಅವರ ಪ್ರೀತಿ ವಿಶ್ವಾಸದ ಮೇರೆಗೆ ನಾನು 2002ರಲ್ಲಿ ಸರ್ಕಾರಿ ನೌಕರರ ಸಂಘಟನೆಗೆ ಬಂದೆ. ಆ ದಿನಗಳಲ್ಲಿ ನಾನು ಅತ್ಯಂತ ಪ್ರೀತಿಯಿಂದ ನಮ್ಮ ಸರ್ಕಾರಿ ನೌಕರರು ನನಗೆ ಹಾರೈಸಿ ಬೆಳೆಸಿದ್ದಾರೆ. ತದನಂತರ 2013ರಲ್ಲಿ ಕೇವಲ 5 ವರ್ಷಗಳ ಅವಧಿಯ ನಂತರ ನಾನು ಸರ್ಕಾರಿ ನೌಕರರ ಸಂಘದ ಈ ಬೃಹತ್ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿಯಾಗಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆ. ಈ ಜಿಲ್ಲೆಯ ಸರ್ಕಾರಿ ನೌಕರರ ಪ್ರೀತಿ ವಿಶ್ವಾಸದ ಮೇರೆಗೆ 2018ರಲ್ಲಿ ಈ ಜಿಲ್ಲಾ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿ ಸರ್ಕಾರಿ ನೌಕರರ ಸೇವೆಗೆ ಈ ಜಿಲ್ಲೆಯ ಸರ್ಕಾರಿ ನೌಕರರು ನನಗೆ ಆಶೀರ್ವಾದ ಮಾಡಿದ್ದಾರೆ. ತದನಂತರ 2018ರಲ್ಲಿ ನಂತರ 2021ರಲ್ಲಿ ಪುನಃ ಈ ಒಂದು ಸಂಘಕ್ಕೆ ಚುನಾವಣೆ ನಡೆಯುತ್ತೆ. 2ನೇ ಬಾರಿಗೆ ನನಗೆ ಮತ್ತೆ ಸರ್ಕಾರಿ ನೌಕರರ ಸೇವೆ ಮಾಡಲಿಕ್ಕೆ ಅತ್ಯದ್ಭುತವಾದ ಮತಗಳಿಂದ ಆಯ್ಕೆ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ 2 ವರ್ಷಗಳ ಅವಧಿಯಲ್ಲಿ ಸನ್ಮಾನ್ಯ ಶ್ರೀ ಷಡಕ್ಷರಿ ಅವರ ನೇತೃತ್ವದಲ್ಲಿ ಸರ್ಕಾರಿ ನೌಕರರ ಸಂಘ ಅತ್ಯಂತ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಈಗಾಗಲೇ ಈ ರಾಜ್ಯದ ಸರ್ಕಾರಿ ನೌಕರರು ಸರ್ಕಾರಿ ನೌಕರರ ಸಂಘ ಅಂತಂದರೆ ಅತ್ಯಂತ ಹೆಮ್ಮೆಯಿಂದ ಮಾತನಾಡ್ತಾ ಇದ್ದಾರೆ. ಅಂಥ ಒಂದು ಸಂಘಟನೆಯಲ್ಲಿ ಏನು ನನ್ನ 20 ವರ್ಷದ ಸಂಘಟನೆ ಜೀವನವನ್ನು ನೋಡಿ ನಾನು ಈ ಸರ್ಕಾರಿ ನೌಕರರಿಗೆ ಸೇವೆ ಮಾಡೋದನ್ನು ಗುರುತಿಸಿ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ CS ಷಡಕ್ಷರಿ ಅವರು ನನಗೆ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರಿ ನೌಕರರ ಸಂಘದ ಒಬ್ಬ ಸರ್ಕಾರಿ ನೌಕರರ ಸೇವಕನಾಗಿ ನಾನು ಇವತ್ತು ಈ ಸಂಘದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ತುಂಬ ಸಂತೋಷ ಸರ್. ಈ ಮೂಲಕವಾಗಿ ಸರ್ ಈಗ ಈ ಒಂದು ಸಂಘಟನೆಯಲ್ಲಿ ಸಾಕಷ್ಟು ಒಂದು ತಾವು ಪದವಿಗಳನ್ನು ಮುಗಿಸಿ ಒಂದು ರಾಜ್ಯ ಮಟ್ಟಕ್ಕೆ ಈಗ ತಲುಪಿದ್ದೀರಿ ಸರ್. ಈಗ ಮುಂಚೆನೇ ತಾವು ಹೇಳ್ಕೊಂಡಿದ್ದೀವಿ ಸರ್ ಒಂದು ಪ್ರೇರಣೆ ಅಂತೇಳಿ. ಈ ಒಂದು ಪ್ರೇರಣೆ ಸರ್ ಈಗ ಅವರಿಂದ ಸರ್ ಹೇಗಿತ್ತು? ತಾವು ಈಗ ನಾರಾಯಣರಾವ್ ಸರ್ ಕಡೆಯಿಂದ ತಾವೊಂದು ಪ್ರೇರೇಪಣೆಗೊಂಡು ಈ ಒಂದು ಸಂಘಟನೆಗೆ ಬಂತು. ಆದರೂ ಒಂದು ಕಡೆ ತಮಗೆ ಇಲ್ಲೋ ಅನಿಸಿತ್ತಾ ಈ ಇಷ್ಟೆಲ್ಲ ನಾನು ಜವಾಬ್ದಾರಿಗಳನ್ನು ನಿಭಾಯಿಸ್ಬೋದು ಅಂತ ಹೇಳಿ? ಸನ್ಮಾನ್ಯ ನಾರಾಯಣರಾವ್ ಜೊತೆಗೆ ಇನ್ನೂ ಹಲವಾರು ನಮ್ಮ ಹಿರಿಯರಿದ್ದರು ಸರ್. TK ಸಾಲಿ ಅಂತ ಒಬ್ಬರು, ಸನ್ಮಾನ್ಯ ಶ್ರೀ ತಟ್ಟಿ ಅಂತ NS ತಟ್ಟಿ ಅವರು, ಪ್ರಸನ್ನಾಚಾರ್ಯ ಅವರು,
ಅವರು ಸರ್ಕಾರಿ ನೌಕರ ಸಂಘಟನೆಯಲ್ಲಿ ಆಗಿನ ಕಾಲದಲ್ಲಿ ಕೆಲಸ ಮಾಡ್ತಾಯಿದ್ರು. ನಾನು ಫಸ್ಟ್ಗೆ ಆ್ಯಕ್ಚುಲಿ ಅವ್ರ ವಿರುದ್ಧವಾಗಿ ಚುನಾವಣೆಗೆ ಬಂದೆ. ನಾವು ಆ ಹಿರಿಯರ ಜೊತೆಗೆ ನಾನು ಅವ್ರ ಅಪೋಸಿಟ್ ಆಗಿ ಸರ್ಕಾರಿ ನೌಕರ ಚುನಾವಣೆ ಮಾಡಿದೆ. ಆದರೆ ನಮ್ಮ ಸರ್ಕಾರಿ ನೌಕರರು ಈ ಹುಡುಗನಲ್ಲಿ ಏನೋ ಅಡಗಿದೆ, ಸರ್ಕಾರಿ ನೌಕರ ಸೇವೆ ಮಾಡಲಿಕ್ಕೆ ಈ ಹುಡುಗನಲ್ಲಿ ಏನೋ ಒಂದಿದೆ ಅಂತಂದ್ಬಿಟ್ಟು ನನಗೆ ಅವಕಾಶ ಮಾಡಿಕೊಟ್ರು. ಆ ನಿಟ್ಟಿನಲ್ಲಿ ತದನಂತರ ಹಿರಿಯರ ಮಾರ್ಗದರ್ಶನ ಜೊತೆಗೆ ನಾವು ಜೊತೆಯಾಗಿ ಈ ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಬಂದ್ವಿ. ಅವರೇ ನನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಹೆಸರು ಸೂಚನೆ ಮಾಡಿದರು. ಯಾಕಂದರೆ ಅಂಥ ಒಂದು ದಿಟ್ಟತನವಾದ ನಾಯಕತ್ವ ಹೊಂದಿರುವ ಅವರು ನನಗೆ ಯಾವ ದಾರಿಯಲ್ಲಿ ಹೋದರೆ ಸೂಕ್ತ, ಯಾವ ಮಾರ್ಗದಲ್ಲಿ ಹೋದರೆ ಸನ್ಮಾರ್ಗದಲ್ಲಿ ಹೋದರೆ ಈ ಸರ್ಕಾರಿ ನೌಕರ ಸಂಘಟನೆಯನ್ನು ಈಗೂ ಸಂಘಟನೆ ಮಾಡ್ಬೋದು ಅನ್ನುವ ದಾರಿಯನ್ನು ತೋರಿಸಿದವರು. ಆ ನಿಟ್ಟಿನಲ್ಲಿ ನಾವು ಬೆಳೀತಾ ಒಂದೇನೋ ತೃಪ್ತಿ ಇದೆ ನಮಗೆ. ಯಾರೋ ಸರ್ಕಾರಿ ನೌಕರರಿಗೆ ಕಷ್ಟವಾದಾಗ ನೋವಾದಾಗ ಸ್ಪಂದಿಸ್ತೀವಲ್ಲ, ಆ ತೃಪ್ತಿ ತೊಗೊಂಡು ಮನೆಗೆ ಹೋಗ್ತೀವಲ್ಲ, ಅದರಂಥ ಸಂತೋಷ ಬೇರೆ ಎಲ್ಲೂ ಸಿಗಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಇದನ್ನು ಇನ್ನೂ ಸಂಘಟನೆ ಮಾಡಬೇಕು, ಇನ್ನೂ ಏನಾದರೂ ಸರ್ಕಾರಿ ನೌಕರಿಗೆ ಮಾಡಬೇಕು ಅನ್ನೋ ಹಂಬಲ ಜಾಸ್ತಿ ಆಗ್ತಾ ಬಂದು ಈ ಮಟ್ಟಕ್ಕೆ ನಾವು ತಲುಪಿದ್ದೀವಿ. ತುಂಬ ಸಂತೋಷ ಸರ್. ಈಗ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಈಗ ತಾವು ಈಗ ಒಂದು ಜವಾಬ್ದಾರಿ ಹೊತ್ತು ಒಂದು ನೌಕರಿಯನ್ನು ಮಾಡ್ತಿದ್ದೀವಿ ಸರ್. ಈ ಮೂಲಕವಾಗಿ ಒಂದು ಸಂಘಟನೆಯ ಸರ್ ಮೂಲ ಉದ್ದೇಶ ಏನಿರ್ತದೆ? ಸರ್ಕಾರಿ ನೌಕರರ ಸಂಘಟನೆ ಮೂಲ ಉದ್ದೇಶ ಅಂತಂದರೆ ಸರ್ಕಾರಿ ನೌಕರರ ಒಳಿತಿಗಾಗಿ, ಸರ್ಕಾರಿ ನೌಕರರ ಬೇಡಿಕೆಗಳಾಗಿ ಒಬ್ಬ ಸರ್ಕಾರಿ ನೌಕರರು ಗೌರವಯುತವಾಗಿ ಸಾಮಾಜಿಕ ಜೀವನದಲ್ಲಿ ಬದುಕಬೇಕೆನ್ನುವ ನಿಟ್ಟಿನಲ್ಲಿ ಅವರಿಗೆ ಹಿತದೃಷ್ಟಿಯಿಂದ ಕೆಲಸ ಮಾಡೋದೇ ಸರ್ಕಾರಿ ನೌಕರ ಸಂಘಟನೆ. ಸರ್ಕಾರಿ ನೌಕರರ ಸಂಘಟನೆ ಇವತ್ತು ಮಾದರಿಯ ಸಂಘಟನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆ ಅಂದರೆ ಇಡೀ ರಾಷ್ಟ್ರದಲ್ಲಿಯೇ ಮಾದರಿಯ ಸಂಘಟನೆ. ಇವತ್ತು ಸರ್ಕಾರಿ ನೌಕರರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ಸರ್ಕಾರಿ ನೌಕರ ಸಂಘ ಸರ್ಕಾರಿ ನೌಕರಿಗೋಸ್ಕರ ಏನು ಮಾಡ್ತಾ ಇದೆ, ಯಾಕಂದರೆ ಪ್ರತಿಯೊಂದು ಸಣ್ಣ ವಿಷಯಗಳನ್ನು ಗಮನಕ್ಕೆ ಬರ್ತಾ ಇದ್ದಾವೆ ಸರ್ಕಾರಿ ನೌಕರರು. ಆ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬ ಸರ್ಕಾರಿ ನೌಕರನ ಹಿತ ಕಾಯಬೇಕು, ಅವರ ಕುಟುಂಬದ ಹಿತ ಕಾಯಬೇಕು. ಅದರ ಜೊತೆಗೆ ಸಾಮಾಜಿಕ ಜೀವನದಲ್ಲಿ ಸರ್ಕಾರಿ ನೌಕರರು ಗೌರವಯುತವಾಗಿ ಬದುಕಬೇಕನ್ನುವುದು ಈ ಸಂಘಟನೆಯ ಉದ್ದೇಶ. ತುಂಬ ಸಂತೋಷ ಸರ್. ಅದ್ರ ಜೊತೆಗೆ ಈಗ ಒಂದು ರಾಜ್ಯ ಸರ್ಕಾರಿ ನೌಕರರು ತಮ್ಮಲ್ಲಿ ಏನೊಂದು ಸಮಸ್ಯೆಗಳನ್ನು ಒಂದು ಕಂಪ್ಲೇಂಟ್ಸನ್ನು ತಗೊಂಡು ಬರ್ತಾರೆ ಸರ್, ಅದು ಯಾವ್ಯಾವ ರೀತಿಯ ಒಂದು ಸಮಸ್ಯೆಗಳಿರ್ತದೆ? ಯಾಕಂದರೆ ಈಗ ಒಂದು ಪ್ರತಿ ಹಂತದಲ್ಲೂ ಕೂಡ ಅವ್ರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಈಗ ಅವರು ಅಂದರೆ ಒಂದು ಸರ್ಕಾರಿ ನೌಕರಿ ಅಂದ್ರೆ ಹಂಗಿರ್ತದೆ, ಮಾರ್ನಿಂಗಲ್ಲಿ ಒಂದು ದಫ್ತರ್ಗೆ ಹೋಗೋದು, ಕೆಲಸ ಮಾಡೋದು. ಬಟ್ ಅಷ್ಟೆಲ್ಲ ಕೆಲಸ ಮಾಡಿದ್ರೂ ಕೂಡ ಸಾಕಷ್ಟು ಒಂದು ಸಮಸ್ಯೆಗಳು ಬರ್ತವೆ. ಅಂತ ಯಾವ್ಯಾವ ಒಂದು ಸಮಸ್ಯೆಗಳನ್ನು ತಮ್ಮಲ್ಲಿ ತಗೊಂಡು ಬರ್ತಾರೆ ಸರ್? ಸರ್ಕಾರಿ ನೌಕರರು ಸಮಸ್ಯೆಗಳಿಂದ ಹೊರತಾಗಿಲ್ಲ, ಸಾಕಷ್ಟು ಸಮಸ್ಯೆಗಳು ಸರ್ಕಾರಿ ನೌಕರರಿದ್ದಾವೆ. ಬೇಡಿಕೆಗಳು ಹೊರತಾಗಿ ನಮ್ಮ ಸರ್ಕಾರಿ ನೌಕರರ ಸಂಘಟನೆ ಸರ್ಕಾರದ ಮುಂದೆ ಬೇಡಿಕೆ ಪಡಿಸೋದು ಒಂದು ಕಡೆ ಆದರೆ, ಸರ್ಕಾರಿ ನೌಕರರು ದಿನನಿತ್ಯ ಜೀವನದಲ್ಲಿ ಅವರ ವೃತ್ತಿ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಆ ಎಲ್ಲ ಸಮಸ್ಯೆಗಳು ಸರ್ಕಾರಿ ನೌಕರ ಸಂಘ ಗಮನಕ್ಕೆ ಬರ್ತಾ ಇದ್ದಾವೆ. ಇಂಡಿವಿಜುವಲ್ ಆಗಿ ಬಂದು ನಮಗೆ ಭೇಟಿ ಮಾಡಿ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಡ್ತಾರೆ. ಉದಾಹರಣೆಗೆ ಇತ್ತೀಚೆಗೆ ಬಂದ RTI ಕಾನೂನು ಏನಾಗಿದೆ, RTI ಕಾನೂನು ಮಾಹಿತಿ ಹಕ್ಕು ಅಂತಂತಂದರೆ ಎಲ್ಲರೂ ಅದರಿಂದ ಒತ್ತಡದಲ್ಲಿ ಬದುಕುವ ಸ್ಥಿತಿಯನ್ನು ನಿರ್ಮಾಣ ಆಗ್ತಾ ಇದೆ. ಆ ಉದ್ದೇಶ ಈಡೇರ್ತಾ ಇಲ್ಲ. ಮಾಹಿತಿ ಹಕ್ಕು ಅನ್ನುವ ಉದ್ದೇಶ ಯಾರಿಗೆ ನೀಡಿದೆ ಮಾಹಿತಿ ಅವರು ತಗೊಳ್ತಾ ಇಲ್ಲ. ಅದರಿಂದ ಮತ್ತೊಂದು ತಮ್ಮ ಜೀವನವನ್ನು ನಡೆಸುವ ದಾರಿಯಲ್ಲಿ ಇವತ್ತು ಸಾರ್ವಜನಿಕರು ಕೆಲವೇ ವ್ಯಕ್ತಿಗಳು ಹೋಗ್ತಾ ಇದ್ದಾರೆ. ಆದರೆ ಮಾಹಿತಿ ಕೊಡೋದು ಏನು ಕಷ್ಟ ಇಲ್ಲ, ಆದರೆ ಅವರ ಹರಾಸ್ಮೆಂಟು, ಫೋನಲ್ಲಿ ಮಾತಾಡೋದು, ಅವರ ದಬ್ಬಾಳಿಕೆಗಳು, ಕಚೇರಿಗೆ ಬಂದು ಒತ್ತಡ ಮಾಡೋದು, ಇವೆಲ್ಲವನ್ನು ಸರ್ಕಾರಿ ನೌಕರರು ಅನುಭವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ವರ್ಗಾವಣೆ ನೀತಿಗಳು. ಏನು ವರ್ಗಾವಣೆ ನೀತಿಗಳು ಅಂತಂದರೆ ಕೇವಲ ಕೌನ್ಸಿಲಿಂಗು ಬರೀ ಶಿಕ್ಷಕರಿಗೆ ಮತ್ತು ಆರೋಗ್ಯ ಇಲಾಖೆಗಿದೆ. ಬೇರೆ ಬೇರೆ ಇಲಾಖೆಗಳಲ್ಲಿ 10, 15, 20 ವರ್ಷ ಆದರೂ ವರ್ಗಾವಣೆ ಆಗ್ತಾ ಇಲ್ಲ. ಹೆಂಡತಿ ಒಂದು ಕಡೆ, ತಾವು ಒಂದು ಕಡೆ, ಮಕ್ಕಳು ಒಂದು ಕಡೆ. ಈ ರೀತಿ ಸಂದರ್ಭದಲ್ಲಿ ಒಂದು ಸರ್ಕಾರ ಎಲ್ಲ ನೌಕರರಿಗೂ ಒಂದೇ ಒಂದು ಕಾಯ್ದೆಯಲ್ಲಿ ವರ್ಗಾವಣೆ ನೀತಿಯನ್ನು ಮಾಡಬೇಕಾಗುತ್ತೆ. ಇವತ್ತು ವರ್ಗಾವಣೆ ತಾವು ನೋಡ್ತಾ ಇರ್ಬೋದು, ಯಾವ ರೀತಿ ವರ್ಗಾವಣೆ ಆಗ್ತಾ ಇದಾವೆ ಇತ್ತೀಚಿನ ದಿನಗಳಲ್ಲಿ ಅಂತಂದ್ಬಿಟ್ಟು. ಆ ಶಕ್ತಿ ಎಲ್ರಿಗೂ ಇರಲ್ಲ. ಆ ಕಾರಣಕ್ಕಾಗಿ ಸಾಮಾನ್ಯ ನೌಕರರಿಗೆ ಇವತ್ತು ವರ್ಗಾವಣೆ ನೀತಿ ಅಂತಂದು ಸರ್ಕಾರದಿಂದ ಆಗಬೇಕಾಗಿದೆ. ಅದ್ರ ಜೊತೆಗೆ ಇನ್ನೂ ಅನೇಕ ಸಮಸ್ಯೆಗಳು ಬರ್ತಾ ಇರ್ತವೆ. ಯಾಕಂದರೆ ಸರ್ಕಾರಿ ನೌಕರರಿಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ದೌರ್ಜನ್ಯಗಳಾಗ್ತಾ ಇದ್ದಾವೆ. ಅದರಲ್ಲಿ ವಿಶೇಷವಾಗಿ ಕಂದಾಯ ಇಲಾಖೆ ನೌಕರರಿಗೆ ಈ ಮರಳು ಮಾಫಿಯಾದವರು, ಈ ಗ್ರಾನೈಟ್ ಮಾಫಿಯಾದವರು ಅವರ ಕರ್ತವ್ಯ ನಿರ್ವಹಿಸ್ಬೇಕಂತಂದ್ರೆ ಅಡೆತಡೆ ಮಾಡೋದು, ದೌರ್ಜನ್ಯ ಮಾಡೋದು, ಅವ್ರ ಜೊತೆಗೆ. ಯಾಕಂದ್ರೆ ಸಾರ್ವಜನಿಕರ ಜೊತೆಗೆ ನಾವು ಎಷ್ಟೇ ಧೈರ್ಯವಾಗಿದ್ರೂ ಸಹಿತ ಮಾಡ್ಲಿಕ್ಕಾಗಲ್ಲ, ಅವ್ರ ವಿರುದ್ಧವಾಗಿ ಹೋಗ್ಲಿಕ್ಕಾಗಲ್ಲ. ಆದರೂ ಸಹಿತ ಸರ್ಕಾರಿ ನೌಕರ ಸಂಘಟನೆ ಅವ್ರ ಬೆನ್ನೆಲುಬಾಗಿರುತ್ತೆ ಅಂತ ಒಂದೇ ಒಂದು ದೃಷ್ಟಿಯಿಂದ ಇವತ್ತು ಧೈರ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಅನೇಕ ಸಂದರ್ಭಗಳಲ್ಲಿ ನಾವು ಸರ್ಕಾರಿ ನೌಕರ ಸಂಘ ಜಿಲ್ಲಾ ಘಟಕ ಹೋರಾಟ ಮಾಡಿದೆ. ಹೋರಾಟ ಮಾಡಿ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವ ನಿಟ್ಟಿನಲ್ಲೂ ಸಹಿತ ಕೆಲಸ ಮಾಡ್ತಾ ಇದೆ.
ಆ ನಿಟ್ಟಿನಲ್ಲಿ ಆ ಧೈರ್ಯ ತುಂಬುವ ಕೆಲಸ ಸರ್ಕಾರಿ ನೌಕರ ಸಂಘ ಮಾಡ್ತದೆ. ಇದಲ್ಲದೆ ಈ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಬಗ್ಗೆ ಸರ್ಕಾರಿ ನೌಕರರು ಬಹಳ ನೊಂದ್ಕೊಂಡಿದ್ದಾರೆ. 1.5, 2 ಲಕ್ಷ, 3 ಲಕ್ಷ, 4 ಲಕ್ಷ ಖರ್ಚು ಮಾಡ್ತಾರೆ, ಕೈಗೆ ಬರೋದು ಬರೀ 60,000, 70,000. ಆ ನಿಟ್ಟಿನಲ್ಲಿ ಅನೇಕ ಸಮಸ್ಯೆಗಳು ಸರ್ಕಾರಿ ನೌಕರ ಸಂಘಕ್ಕೆ ಬರ್ತಾ ಇದ್ದಾವೆ. ಅದನ್ನ ಕೂಡಲೇ ನಾವು ಭೇಟಿಯಾಗಿ ಮಾಡ್ತೀವಿ, ಬಟ್ ಅದರಲ್ಲಿ ತೊಂದರೆ ಆಗ್ತಾ ಇದೆ ಸರ್ಕಾರಿ ನೌಕರರಿಗೆ. ಆ ನಿಟ್ಟಿನಲ್ಲಿ ಇವು ನಾವು ಸರ್ಕಾರಕ್ಕೆ ಒಂದು ಈಗಾಗಲೇ ಮನವಿ ಸಲ್ಲಿಸಿದ್ದೀವಿ. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ನಮ್ಮ ಸರ್ಕಾರಿ ನೌಕರಿಗೆ ಬೇಕಾಗುತ್ತೆ. ಅದಕ್ಕೆ ನಾವು ಸಹಕಾರ ಕೊಡ್ತೀವಿ ಸರ್ಕಾರಕ್ಕೆ, ಸರ್ಕಾರವೂ ಸಹಿತ ಆ ನಿಟ್ಟಿನಲ್ಲಿ ಚಿಂತನೆ ಮಾಡ್ತದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಸಮಸ್ಯೆನೂ ಬಗೆಹರುತ್ತೆ. ಅದ್ರ ಜೊತೆಗೆ ಈ ನೂತನ ಪಿಂಚಣಿ ಯೋಜನೆ ಸಮಸ್ಯೆಗಳು ಬರ್ತಾ ಇದಾವೆ. ಎಷ್ಟೋ ಜನ ಡೆತ್ ಆಗಿದ್ದಾರೆ, ಅವರಿಗೆ ಕುಟುಂಬಕ್ಕೆ ಕನಿಷ್ಠ ಪಿಂಚಣಿ ಇಲ್ಲ. ಇವತ್ತು ಬೀದಿಯಲ್ಲಿ ನಿಂತ್ಕೊಂಡು ಜೀವನ ನಡೆಸುವ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ನಿವೃತ್ತಿ ಆದರೂ ಸಹಿತ ಕನಿಷ್ಠ ಪಿಂಚಣಿ ಇಲ್ಲ, ಭದ್ರತೆ ಇಲ್ಲ. ಆ ನೂತನ ಪಿಂಚಣಿ ಯೋಜನೆ ಎಲ್ಲ ಸರ್ಕಾರಿ ನೌಕರರು ನಮ್ಮ ಸರ್ಕಾರಿ ನೌಕರರ ಸಂಘದ ಬಾಗಿಲನ್ನು ತಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅನೇಕ ಸಮಸ್ಯೆಗಳು ದಿನಪ್ರತಿ. ಯಾಕಂದರೆ ಇವತ್ತು ಸರ್ಕಾರಿ ನೌಕರರು ಅಂತಂದರೆ ಅವರು ಮನುಷ್ಯರೇ, ಅವ್ರನ್ನೂ ಮನುಷ್ಯರಾಗಿ ಕಾಣಬೇಕಾಗತ್ತೆ. ಇವತ್ತು ಯಾವುದೇ ಒಂದು ಸಣ್ಣ ಪುಟ್ಟ ರಜೆಗಳ ಸಮಸ್ಯೆಗಳು ಬಂದಾಗ ಬರ್ತಾರೆ. ಏನೋ ಹೆಣ್ಮಕ್ಳು ಮಗುವಾಗಿರುತ್ತೆ, ಏನೋ ಸಮಸ್ಯೆಗಳು ಬರ್ತಾರೆ. ಅದ್ರ ನಿಟ್ಟಿನಲ್ಲಿ ಇವತ್ತು ಶಿಶುಪಾಲನಾ ರಜೆ, ಅದಕ್ಕೋಸ್ಕರ ಇವತ್ತು ನಮ್ಮ ಸರ್ಕಾರಿ ನೌಕರ ಸಂಘದಿಂದ ನಾವು ಹೆಣ್ಣು ಮಕ್ಕಳಿಗೆ ಮಕ್ಕಳ ಪಾಲನೆ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ. ಇಂಥ ಅನೇಕ ಸಮಸ್ಯೆಗಳು ಬರ್ತಾವೆ. ಆ ನಿಟ್ಟಿನಲ್ಲಿ ಇವತ್ತು ಅದ್ರ ಜೊತೆಗೆ ಈ ಮೂಕರ್ಜಿಗಳು ಬರ್ತಾವೆ ಸರ್ಕಾರಿ ನೌಕರರ ಬಗ್ಗೆ. ಆ ವಿಷಯವಾಗಿಯೂ ಸರ್ಕಾರಿ ನೌಕರರ ಬಗ್ಗೆ ಸಂಘದ ಕಡೆ ಹಲವಾರು ನಮ್ಮ ನೌಕರರು ನಿವೇದನೆ ಮಾಡ್ಕೊಳ್ತಾರೆ, ಈ ರೀತಿಯಾದಾಗ ಏನು ಮಾಡಬೇಕಂತ. ಅದಕ್ಕೋಸ್ಕರ ಸರ್ಕಾರಕ್ಕೆ ನಾವು ಮನವಿ ಮಾಡಿಬಿಟ್ಟು ಇವತ್ತು ಇನ್ನೊಂದು ಆದೇಶ ಮಾಡಿಸಿದ್ದೀವಿ ಸರ್ಕಾರದಿಂದ. ಈ ಮೂಕರ್ಜಿಗಳನ್ನು ವಿಚಾರಣೆ ಮಾಡಬಾರ್ದು. ಯಾಕಂದರೆ ಮೂಕರ್ಜಿಗಳಲ್ಲಿ ಸರ್ಕಾರಿ ನೌಕರರು ಒತ್ತಡದಿಂದ ಕೆಲಸ ಮಾಡಬೇಕಾಗತ್ತೆ. ಯಾರೋ ಅರ್ಜಿಗಳ ನಿಜವಾದ ಏನೋ ಆರೋಪಗಳಿದ್ದರೆ ಅವ್ರ ಅಡ್ರೆಸ್ಸು, ಅವ್ರ ವಿಳಾಸ ಅವ್ರನ್ನ ಬರೆದುಬಿಟ್ಟು ಸೂಕ್ತ ದಾಖಲಾತಿಗಳೊಂದಿಗೆ ಆರೋಪ ಮಾಡಿದರೆ ತನಿಖೆ ಮಾಡಲಿ. ಸುಮ್ಮನೆ ಯಾರೋ ಆಗದವ್ರು ಒಂದು ಲೆಟರ್ ಬರೆದ್ಬಿಟ್ಟು ಈ ರೀತಿ ಸರ್ಕಾರಿ ನೌಕರು ತೊಂದರೆ ಕೊಡೋದು ಸೂಕ್ತ ಅಲ್ಲ ಅನ್ನೋಂತೇಳಿ ಸರ್ಕಾರದಿಂದ ಆದೇಶ ಮಾಡಿಸಿದ್ದೀವಿ. ಅದು ಈಗ ನಡೀತಾ ಇದೆ. ತುಂಬ ಸಂತೋಷ ಸರ್. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಸರ್, ಈಗ ಒಂದು ಸರ್ಕಾರದ ಒಂದು ನೌಕರರನ್ನ ಒಂದು ಕಾರ್ಮಿಕರಂತೆ ದುಡಿಸ್ಕೊಳ್ಳುವಂಗೆ ಆಗ್ತದೆ. ಇನ್ಫ್ರಾಸ್ಟ್ರಕ್ಚರೇ ಸರಿ ಇರಂಗಿಲ್ಲ ಅಂತಂದರೆ ಒಂದು ಸುವ್ಯವಸ್ಥಿತವಾದ ಒಂದು ಆಫೀಸು, ಒಂದು ಅಲ್ಲಿ ಕಟ್ಟಡ ಆಗಲಿ, ಪೀಠೋಪಕರಣ ಆಗಲಿ, ಎಲ್ಲೋ ಅವರಿಗೆ ನೋಡಿದಾಗ ಅನ್ನಿಸ್ತದೆ ಒಂದು ಪ್ರೈವೇಟಿಸಮ್. ಅಲ್ಲಿ ಆಫೀಸ್ ಎಲ್ಲ ತುಂಬ ಒಂಥರ ಲಕ್ಸುರಿ ಆಗಿರ್ತದೆ. ಬಟ್ ಇವರು ಒಂದು ಗೌರವಿತವಾಗಿ ಒಂದು ರಾಜ್ಯ ಸರ್ಕಾರದಲ್ಲಿ ಒಂದು ಸರ್ಕಾರಿ ನೌಕರರಾಗಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ವ್ಯವಸ್ಥೆನೂ ಕೂಡ ಅಷ್ಟೇ ಸರಿಯಾಗಿರ್ಬೇಕಾಗ್ತದೆ, ಎಲ್ಲ ವ್ಯವಸ್ಥೆಗಳು. ಆದರೆ ಇವತ್ತಿನ ದಿನಮಾನದಲ್ಲಿ ನಾವು ನೋಡಿದ ಮಟ್ಟಿಗೆ ಒಂದು ಶಿಥಿಲಾವಸ್ಥೆ ಕಟ್ಟಡದಲ್ಲಿ ಇಂಥ ಒಂದು ಸಾಧಾರಣಮಯದ ಒಂದು ಆಫೀಸಲ್ಲಿ ಅಷ್ಟು ಒಂದು ಗೌರವಿತವಾದ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಗೆ ಆಗ್ತದೆ. ಇದು ಸಾಕಷ್ಟು ಒಂದು ಆರೋಪ ಇದೆ. ಇದ್ರ ಬಗ್ಗೆ ಸರ್ ತಾವು ಯಾವ ರೀತಿ ಗಮನ ಹರಿಸಿ ಒಂದು ರಾಜ್ಯ ಸರ್ಕಾರದಿಂದ ಅಂತ ಒಂದು ಕಟ್ಟಡಗಳ ಸಮಸ್ಯೆ, ಈಗ ಒಂದು ಸಾಕಷ್ಟು ಮಹಿಳೆಯರು ಕೆಲಸ ಮಾಡುವಲ್ಲಿ ಒಂದು ಶೌಚಾಲಯಗಳಿರಂಗಿಲ್ಲ, ಅಂತ ಒಂದು ಶೌಚಾಲಯಗಳ ಬಗ್ಗೆ ವ್ಯವಸ್ಥೆಯನ್ನು ಯಾವ ರೀತಿ ಒಂದು ತಾವು ಅನುಷ್ಠಾನಗೊಳಿಸುವಲ್ಲಿ ಒಂದು ಕಾರ್ಯಪ್ರವರ್ತನ ಆಗಿದ್ದೀರಿ ಸರ್? ಸರ್ಕಾರಿ ನೌಕರರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ. ಆದರೆ ಸರ್ಕಾರಿ ನೌಕರರು ಆ ಮೂಲಭೂತ ಸೌಕರ್ಯ ಇಲ್ಲದಿದ್ದರೂ ಸಹಿತ ಇವತ್ತು ಸಮರ್ಥವಾಗಿ ಸಾರ್ವಜನಿಕರ ಸೇವೆ ಮಾಡ್ತಾ ಇರೋದು ಇನ್ನೊಂದು ಸಂತೋಷದ ವಿಷಯ. ಯಾಕಂದರೆ ನಾವು 20 ವರ್ಷಗಳ ಹಿಂದಿನ ಜೀವನ ನೋಡಿದರೆ, ಆಗಿನ ಮೂಲಭೂತ ಸೌಕರ್ಯಗಳನ್ನು ನೋಡಿದರೆ ಇತ್ತೀಚೆಗೆ ಸ್ವಲ್ಪ ಆ ಮೂಲಭೂತ ಸೌಕರ್ಯಗಳು ಇಂಪ್ರೂವ್ಮೆಂಟ್ ಆಗಿದಾವೆ. ಬಟ್ ಇಂಪ್ರೂವ್ಮೆಂಟ್ ಆದರೂ ಸಹಿತ ನೀವು ಗ್ರಾಮೀಣ ಪ್ರದೇಶದಲ್ಲಿ ಹೋದರೆ, ಸಿಟಿಯಲ್ಲಿ ಮಾತ್ರ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಹೋದರೆ ಸ್ಕೂಲ್ ಬಿಲ್ಡಿಂಗ್ ನೋಡಿದ್ರೆ ಸೋರ್ತಾ ಇರ್ತಾವೆ, ಶಿಥಿಲಾ ವ್ಯವಸ್ಥೆಯಲ್ಲಿ ಇರ್ತಾವೆ. ಶೌಚಾಲಯಗಳ ನಿರ್ಮಾಣ ಆಲ್ಮೋಸ್ಟ್ ಎಲ್ಲ ಕಡೆ ಶೌಚಾಲಯಗಳು ನಿರ್ಮಾಣ ಆಗಿದಾವೆ. ಬಟ್ ಅದನ್ನೇ ಬಳಕೆ ಮಾಡ್ಬೇಕಂದ್ರೆ ಮೂಲಭೂತ ಸೌಕರ್ಯಗಳಂದ್ರೆ ಮ್ಯಾನ್ ಪವರ್ ಬೇಕಾಗುತ್ತೆ. ಅದನ್ನ ಸ್ವಚ್ಛವಾಗಿಡ್ಬೇಕಂದ್ರೆ ಸ್ವಚ್ಛ ಭಾರತ ಅಂತ ಹೇಳ್ತೀವಿ. ಅಲ್ಲಿ ಸ್ವಚ್ಛತೆ ಇಡೋ ಸಿಬ್ಬಂದಿನೇ ಇಲ್ಲ ಅಂತಂದ್ರೆ ಅದು ಸ್ವಚ್ಛತೆ ಇಡೋದು ಬಹಳ ಕಷ್ಟ. ಆ ಕಾರಣಕ್ಕಾಗಿ ಇವತ್ತಿಂತ ಮೂಲಭೂತ ಸೌಕರ್ಯಗಳ ಬಗ್ಗೆ ಇನ್ನೂ ಸರ್ಕಾರ ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ. ಇವತ್ತು ಮೌಲ್ಯಾಧಾರಿತ ಶಿಕ್ಷಣ ಅಂತ ಹೇಳ್ತೀವಿ, ಉತ್ತಮವಾದ ಸೇವೆ ಕೊಡಬೇಕು, ಸಾರ್ವಜನಿಕರ ಸೇವೆ ಮಾಡ್ಬೇಕಂದಾಗ ಅಲ್ಲಿ ಇರುವ ಸರ್ಕಾರಿ ನೌಕರರು ಯಾವ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಸರ್ಕಾರ ಗಮನ ಹರಿಸಿ ಅತ್ಯಂತ ಅವಶ್ಯವಿರುವ ಎಲ್ಲವೂ ನಾವು ಪ್ರೈವೇಟ್ ಟೈಪ್ ನಾವು ಕೇಳ್ತಾ ಇಲ್ಲ. ಬಟ್ ಆ ನೀಡಿ ಬೇಸಸ್ ಏನಿದಾವೆ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಆಗ್ರಹ ಮಾಡಿದ್ದೀವಿ, ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಇವತ್ತು ಆಫೀಸ್ ಮಾಡ್ಲಿಕ್ಕೆ ಹೊರಟಿದೆ ಸರ್ಕಾರ. ಆ ಮಟ್ಟದಲ್ಲಿ ಚಿಂತನೆ ಮಾಡುವಾಗ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೇ ಇದ್ದಲ್ಲಿ ಉತ್ತಮ ಆಡಳಿತ ಕೊಡಲಿಕ್ಕೆ, ಉತ್ತಮ ಸೇವೆ ಮಾಡಲಿಕ್ಕೆ, ಉತ್ತಮ ಮೌಲ್ಯಾಧಾರಿತ ಶಿಕ್ಷಣ ಕೊಡಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಬೇಡಿಕೆ ಇಡೋದಂತ ಸರ್ಕಾರ ಚಿಂತನೆ ಮಾಡಬೇಕಾಗಿದೆ. ಇವತ್ತು ಕನಿಷ್ಠ ಮೂಲಭೂತ ಗ್ರಾಮೀಣ ಪ್ರದೇಶದಲ್ಲಿರುವ ನೌಕರರಿಗೆ ಹಾಗೂ ಶಿಕ್ಷಕರಿಗೆ ಏನು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕನ್ನೋ ನಿಟ್ಟಿನಲ್ಲಿ ಸರ್ಕಾರ ಆಲೋಚನೆ ಮಾಡಬೇಕಾಗತ್ತೆ. ನಾವು ಆಗ್ರಹ ಮಾಡ್ತಾನೆ ಬಂದಿದ್ದೀವಿ. ಬಟ್ ಇತ್ತೀಚಿನ ದಿನ ಸಿಟಿಯಲ್ಲಿ ಆಗ್ತಾ ಇದೆ, ಬಟ್ ಗ್ರಾಮೀಣ ಪ್ರದೇಶ ಇನ್ನೂ ಆಗಬೇಕಾಗಿದೆ.
ಖಂಡಿತ ಸರ್. ಅದ್ರ ಜೊತೆಗೆ ಸರ್, ಈಗ ರಾಜ್ಯ ಸರ್ಕಾರದಿಂದ ಕೆಲವೊಂದು ಸಾಕಷ್ಟು ಒತ್ತಡಗಳು ಬಂದಾಗ ತಮ್ಮ ಒಂದು ಸಂಘಟನೆಯಿಂದ ಒಂದು ಹೋರಾಟದ ಒಂದು ರೂಪುರೇಷೆಗಳು ಹೇಗಿರ್ತದೆ ಸರ್? ಈಗ ತಾವು ಈಗ ಜಿಲ್ಲಾ ಒಂದು ಅಧ್ಯಕ್ಷರಾಗಿ, ಈಗ ಒಂದು ರಾಜ್ಯದ ಒಂದು ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷರಾಗಿ ನಾಳೆ ಏನಾದರೂ ಒಂದು ಹೋರಾಟ ಮಾಡಬೇಕು ಅನ್ನುವಾಗ ಎಲ್ಲ ಒಂದು ತಮ್ಮ ಪದಾಧಿಕಾರಿಗಳಿಗೆ ಒಂದು ಕರೆ ಕೊಟ್ಟು ಮಾಡುವಂಥ ಒಂದು ಹೋರಾಟದ ರೂಪುರೇಷೆ ಯಾವ ಥರ ಇರುತ್ತೆ? ಸರ್ಕಾರಿ ನೌಕರ ಸಂಘ ಹೋರಾಟ ಮಾಡ್ತಾ ಮಾಡ್ತಾ ತನ್ನ ಬೇಡಿಕೆಗಳನ್ನು ಈಡೇರಿಸಿಕೊಂಡಿದ್ದ ಉದಾಹರಣೆಗಳು ಈ ರಾಜ್ಯದಲ್ಲಿ ಬಹಳಷ್ಟಿದ್ದಾವೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಘ ಅತ್ಯಂತ ಬಲಿಷ್ಠವಾಗಿದೆ. ಆ ಬಲಿಷ್ಠತೆ ಹಾಗೂ ನಮ್ಮ ಒಗ್ಗಟ್ಟನ್ನು ನೋಡಿ ಸರ್ಕಾರ ಇವಾಗ ಮಾತುಕತೆ ಮುಖಾಂತರ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ, ನಮ್ಮ ಬೇಡಿಕೆ ಈಡೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದರೆ ಕಳೆದ 2018ರ ವೇತನ ಪಡಿಬೇಕಂತಂದರೆ ಒಂದು ದಿನದ ಸ್ಟ್ರೈಕ್ ಮಾಡಿದ್ದೀವಿ ನಾವು, ಕೇವಲ ಒಂದು ದಿನದ ಸ್ಟ್ರೈಕ್. ಇಡೀ ರಾಜ್ಯ ಸರ್ಕಾರಿ ನೌಕರರ ಎಲ್ಲ ಕಚೇರಿಗಳು ಸ್ತಬ್ಧವಾಗಿದ್ದವು, ಒಂದೇ ದಿನ ಸ್ಟ್ರೈಕ್ ಅಂತ ಒಂದು ಗಟ್ಟಿಯಾದ ಸಂಘಟನೆ ನಮ್ಮ ಸರ್ಕಾರಿ ನೌಕರ ಸಂಘಟನೆಯಲ್ಲಿದೆ. ಇವತ್ತು ಭಾರತ ರಾಷ್ಟ್ರದಲ್ಲಿನೇ ಅತ್ಯಂತ ಬಲಿಷ್ಠವಾದ ಸರ್ಕಾರಿ ನೌಕರ ಸಂಘಟನೆ ಅಂದರೆ ಕರ್ನಾಟಕ ಸರ್ಕಾರಿ ನೌಕರ ಸಂಘಟನೆ. ಯಾಕಂದರೆ ನಮ್ಮ ಸಂಘ ಒಂದೇ. ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ 7, 8, 10 ಸಂಘಗಳಿದ್ದಾವೆ ಒಂದೊಂದು ರಾಜ್ಯದಲ್ಲಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ನೌಕರರು ಮಾತೃ ಸಂಘ ಒಂದೇ. ಇಲ್ಲಿ ಯಾವುದೇ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಇಡೀ ರಾಜ್ಯದ ಸರ್ಕಾರಿ ನೌಕರರು ಒಂದು ಏನಾದರೂ ಕರೆ ಕೊಟ್ಟು ಬಂದರೆ ಇಡೀ ರಾಜ್ಯ ಸ್ತಬ್ಧ ಆಗುತ್ತೆ, ಆಡಳಿತ ವ್ಯವಸ್ಥೆನೇ ಪೂರ್ತಿ ನಿಂತು ಹೋಗುತ್ತೆ. ಅಥವಾ ಒಂದು ಬಲಿಷ್ಠವಾದ ಸಂಘಟನೆ ನಮ್ಮ ಸರ್ಕಾರಿ ನೌಕರ ಸಂಘಟನೆ ಅಂತ ಹೆಮ್ಮೆಂದು ಹೇಳ್ಕೊಳ್ತಾ ಇದ್ದೀವಿ. ನಾವು ಹೋರಾಟ ಮಾಡಲಿಕ್ಕೆ ಮೊದಲೇ ಹೋಗಲ್ಲ, ಸರ್ಕಾರದ ಜೊತೆಗೆ ಮಾತುಕತೆ ನಡೆಸ್ತೀವಿ, ನಮ್ಮ ಬೇಡಿಕೆಗಳನ್ನ ಇಡ್ತೀವಿ, ನ್ಯಾಯಯುತವಾದ ಬೇಡಿಕೆಗಳನ್ನ ಇಡ್ತಾ ಇದ್ದೀವಿ. ಈ ಕೇಂದ್ರ ಸರ್ಕಾರದ ಮಾದರಿ ವೇತನ ಬೇಕಂತ ಇದ್ದೀವಿ, ಕೊಡಲೇಬೇಕು ಸರ್ಕಾರ. ಯಾಕಂದರೆ ನಾವು ಭಾರತ ರಾಷ್ಟ್ರದ ಪ್ರಜೆಗಳು. ಈಗ ಅವರಿಗೆ ಕೇಂದ್ರ ಸರ್ಕಾರ ಒಂದು ವೇತನ ನೀಡಿದರೆ ಇದೇ ಕರ್ನಾಟಕದಲ್ಲಿ ಕೆಲಸ ನಿರ್ವಹಿಸುವ ರಾಜ್ಯ ಸರ್ಕಾರಿಗೆ ಬೇರೆ ಸೇಮ್ ಹುದ್ದೆ ಇರುತ್ತೆ. ಅವ್ರು ಮಾಡೋದು ಅದೇ ಸೇವೆ, ನಾವು ಮಾಡೋದು ಅದೇ ಸೇವೆ. ಈ ತಾರತಮ್ಯವನ್ನು ಹೋಗಲಾಡಿಸಲು ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಇಂಥ ಆಗ್ರಹ ಮಾಡಿದಾಗ ಸರ್ಕಾರ ಸ್ಪಂದಿಸಬೇಕಾಗತ್ತೆ. ನ್ಯಾಯಯುತವಾದ ಬೇಡಿಕೆಗಳಿಟ್ಟಾಗ ಒಂದು ವೇಳೆ ಸರ್ಕಾರ ಏನಾದರೂ ಸ್ಪಂದಿಸದೇ ಇದ್ದಲ್ಲಿ ಅನಿವಾರ್ಯವಾಗಿ ನಾವು ಹೋರಾಟದ ಹಾದಿಗಳನ್ನು ತುಳಿಬೇಕಾಗತ್ತೆ. ಅಂಥ ಪ್ರಸಂಗ ಬಂದರೆ ಸಮಗ್ರವಾಗಿ ಒಗ್ಗಟ್ಟಾಗಿ ನಾವು ನೌಕರರು ಒಂದು ಕರೆ ಕೊಟ್ಟರೆ ಇಡೀ ಆಡಳಿತ ವ್ಯವಸ್ಥೆ ಸ್ತಬ್ಧ ಆಗುತ್ತೆ. ಅಂತ ಒಂದು ಗಟ್ಟಿ ನಿರ್ಧಾರ ನಮ್ಮ ಸರ್ಕಾರಿ ನೌಕರರು ತೆಗೆದುಕೊಳ್ಳುವ ಸಾಮರ್ಥ್ಯ ಇದೆ. ಆ ಒಂದು ಒಗ್ಗಟ್ಟು ನಮ್ಮಲ್ಲಿದೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾರೆ. ಒಮ್ಮೊಮ್ಮೆ ಸರ್ ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಮಣಿಬೇಕಾದ ಸಂದರ್ಭ ಬರ್ತದೆ. ಅಂದರೆ ಈಗ ಎರಡೂ ಕಡೆ ಒಂಥರ ಈಗ ಹೊಂದಾಣಿಕೆಯಾಗಿ ಕೂಡ ನಡಿಬೇಕಾಗ್ತದೆ. ಈಗ ತಾವು ಈಗ ಏಕ್ದಮ್ ಕರೆ ಕೊಟ್ಟರೆ ಇಡೀ ರಾಜ್ಯನೇ ಒಮ್ಮೆ ಸ್ತಬ್ಧ ಆಗ್ತದೆ. ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಾವು ಯಾವ ರೀತಿ ಒಂದು ಡಿಸಿಷನ್ ತಗೊಂತೀರಿ ಸರ್? ಈಗ ಅಂದರೆ ಎಲ್ಲೋ ಒಂದು ಕಡೆ ಈಗ ತಮ್ಮ ಒಂದು ವ್ಯಾಪ್ತಿಯಲ್ಲಿ ಈಗ ಶಿಕ್ಷಕರು ಕೂಡ ಬರ್ತಾರೆ. ಈಗ ಶಿಕ್ಷಕರು ನಾಳೆ ಈಗ ಸಂಘಟನೆಯಲ್ಲಿ ಅದೊಂದು ಈಗ ಟೋಟಲಿ ಕ್ಲೋಸ್ ಆದರೆ ಸರ್ ಶಿಕ್ಷಣ ಸಂಸ್ಥೆಗಳು, ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಓದಲಿಕ್ಕೆ ಬರೀಲಿಕ್ಕೆ ಎಲ್ಲ ಶಿಕ್ಷಣ ವ್ಯವಸ್ಥೆಗೆ ಸಮಸ್ಯೆ ಆಗ್ತದೆ. ಈಗ ತಾವು ಕಂಪ್ಲೀಟಾಗಿ ಒಂದು ಹೋರಾಟದ ಮನೋಭಾವನೆಯನ್ನು ಮೈಗೂಡಿಸ್ಕೊಂಡಿದ್ದೀರಿ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಾವು ತಮ್ಮ ಒಂದು ರಾಜ್ಯಾಧ್ಯಕ್ಷರ ಜೊತೆ ಯಾವ ರೀತಿ ಒಂದು ಸಮಾಲೋಚನೆ ನಡೀತದೆ ಸರ್? ಯಾವ ರೀತಿ ನಾವು ಒಂದು ಡಿಸಿಷನ್ ತಗೋಬೇಕು ಬೇಡವೋ, ಯಾವ ರೀತಿ ನಡೀತದೆ? ಈ ರಾಜ್ಯದ ಸರ್ಕಾರಿ ನೌಕರರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕ ಗೊತ್ತಿದೆ ಸರ್. ಒಂದು ಉದಾಹರಣೆ ಕೊಡ್ತೀನಿ. ಉಪನ್ಯಾಸಕರ ಸ್ಟ್ರೈಕ್ ನಡೆದಾಗ ಇಡೀ ರಾಜ್ಯದ ಪಾಲಕರು ಹಾಗೂ ಸಮಾಜ ಅವ್ರ ಪರವಾಗಿ ನಿಂತ್ಕೊಳ್ತಾರೆ. ಆ ರೀತಿ ಸರ್ಕಾರಿ ನೌಕರು ಕೆಲಸ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ. ಈ ಸಮಾಜ ಸಾರ್ವಜನಿಕರು ನೋಡ್ತಾ ಇದ್ದಾರೆ ಸರ್ಕಾರಿ ನೌಕರು ಹೇಗೆ ಸೇವೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೀವು ಅವಲೋಕನ ಮಾಡಿರಿ. ಭಾರತ ದೇಶದ ಯಾವುದೇ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕಂತಂದರೆ ಕರ್ನಾಟಕ ಟಾಪಲ್ಲಿ ಇರುತ್ತೆ. ಇವತ್ತು ಕಾರ್ಯಾಂಗ ವ್ಯವಸ್ಥೆಯಲ್ಲಿರೋ ನಾವು ಕೆಲಸ ಮಾಡಿದರೆ ತಾನೇ ನಮ್ಮ ಎಲ್ಲ ಪ್ರೋಗ್ರಾಮ್ಗಳು, ನಮ್ಮ ಅಚೀವ್ಮೆಂಟ್ ಕರ್ನಾಟಕ ಭಾರತ ನಂಬರ್ 1 ಅಂತ ಕರ್ನಾಟಕ ಬಂದಾಗ ಅದನ್ನು ಕಾರ್ಯಾಂಗದಲ್ಲಿ ಕೆಲಸ ಮಾಡ್ತಾರೋ ನಾವುಗಳು ಕೆಲಸ ಮಾಡಿದಾಗ ಮಾತ್ರ ನಂಬರ್ 1 ಆಗ್ಲಿಕ್ಕೆ ಸಾಧ್ಯ. ಅನೇಕ ಯೋಜನೆಗಳನ್ನು ಇವತ್ತು ನಂಬರ್ 1 ಇದಾವೆ ಕರ್ನಾಟಕ. ಅದಕ್ಕೆ ಮೂಲ ಕಾರಣೀಕರ್ತರು ನಮ್ಮ ಸರ್ಕಾರಿ ನೌಕರರು. ಅವರು ಸರ್ಕಾರಿ ನೌಕರರ ನೋವುಗಳಿಗೆ ಸ್ಪಂದಿಸಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಅಲ್ವಾ? ಆ ನಿಟ್ಟಿನಲ್ಲಿ ಏನಾದರೂ ನಾವು ಮೊದಲು ಮಾತುಕತೆ ಮಾಡ್ತೀವಿ, ಮಂಡನೆ ಮಾಡ್ತೀವಿ. ನಮಗೆ ಆಧಾರ ರಹಿತವಾಗಿ ನಾವು ಆಧಾರ ಸಹಿತ ಕೊಡ್ತೀವಿ, ನಾವು ಅವರಿಗೆ ವಿತ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಸರ್ಕಾರಕ್ಕೆ. ಈ ರೀತಿ ಇದೆ ಕೇಂದ್ರ ಸರ್ಕಾರದ್ದು, ಪಕ್ಕದ ಜಿಲ್ಲೆಯ ರಾಜ್ಯದಲ್ಲಿ ಈ ರೀತಿ ಇದೆ, ನಮ್ಮ ರಾಜ್ಯದಲ್ಲಿ ಈ ರೀತಿ ಇದೆ. ನಾವು ಆಧಾರ ಸಹಿತವಾಗಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಾಗ ಸರ್ಕಾರವು ನಮ್ಮ ಬಗ್ಗೆ ಚಿಂತನೆ ಮಾಡಬೇಕಾಗತ್ತೆ. ಆ ರೀತಿ ಚಿಂತನೆಗಳು ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ನಮ್ಮ ಜೊತೆಗೆ ಸುಮಧುರ ಬಾಂಧವ್ಯವನ್ನು ಹೊಂದಿದಾವೆ. ಇಂದ ನಮ್ಮ ಭೈರಪ್ಪ ರಾಜ್ಯಾಧ್ಯಕ್ಷರಿದ್ದರು, ಈಗ ಷಡಕ್ಷರದಿದ್ದಾರೆ. ಮಾತುಕತೆ ಮುಖಾಂತರ ಅನೇಕ ಸಮಸ್ಯೆಗಳು ಬಗೆಹರಿದಾವೆ. ಹೋರಾಟಕ್ಕೆ ಬಿಟ್ಟಿಲ್ಲ ನಮ್ಮನ್ನೇ. ಬಟ್ ನಮಗೊಂದು ಆಸೆ ಇದೆ. ನಮ್ಮ ಸರ್ಕಾರಿ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ಸರ್ಕಾರ ಇದ್ರೂ ಸಹಿತ ಸರ್ಕಾರಿ ನೌಕರರನ್ನು ಸಹಾನುಭೂತಿಯಿಂದ ಕಂಡು ಅವರ ಬೇಡಿಕೆಗಳು ಈಡೇರಿಸ್ತಾ ಬರ್ತಾ ಇದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳನ್ನು
ನಾವು ಆ ರೀತಿ ವಾತಾವರಣವನ್ನು ನಿರೀಕ್ಷೆ ಮಾಡ್ತೀವಿ ಅನಿವಾರ್ಯವಾಗಿ. ಯಾಕಂದ್ರೆ ಸರ್ಕಾರಿ ನೌಕರರ ಸಂಘಟನೆ ಇರೋದು ಸರ್ಕಾರಿ ನೌಕರಿಗಾಗಿ. ಅನಿವಾರ್ಯವಾಗಿ ಸಂದರ್ಭ ಬಂದಲ್ಲಿ ನಾವು ಸಾರ್ವಜನಿಕರಲ್ಲೂ ಮನವಿ ಮಾಡ್ಕೊಳ್ತೀವಿ, ನಾವು ನಿಮ್ಮಂಗೆ ಪ್ರಜೆಗಳು, ನಾವು ನಿಮ್ಮ ಸೇವೆ ಮಾಡ್ತಾ ಮಾಡ್ತಾ ಈ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ. ಆ ಒಂದು ಸಂದೇಶವನ್ನು ಕೊಟ್ಟು ನಾವು ಹೋರಾಟಕ್ಕೆ ಇಳಿತೀವಿ. ಯಾಕಂದರೆ ಇವತ್ತು ಮಕ್ಕಳು ಮೌಲ್ಯಾಧಾರಿತ ಶಿಕ್ಷಣ ಕೊಟ್ಟಲ್ಲಿ ಇವತ್ತು ಕರ್ನಾಟಕದಿಂದ ಎಷ್ಟೋ ಜನ IAS ಆಫೀಸರ್ ಆಗ್ತಾ ಇದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಜೃಂಭಿಸ್ತಾ ಇದ್ದಾರೆ. ಅವರೆಲ್ಲ ನೋಡ್ರಿ ನೀವು, ಪ್ರಾಥಮಿಕ ಶಾಲಾ ಕನ್ನಡ ಮಾಧ್ಯಮದಲ್ಲಿ ಓದಿದ ಹುಡುಗರು ಇವತ್ತು ಬೆಳಗ್ತಾ ಇದ್ದಾರೆ. ಅಂದರೆ ಸರ್ಕಾರಿ ನೌಕರರು ಶಿಕ್ಷಕರು ಯಾವ ರೀತಿ ಇವತ್ತು ಸೇವೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಸಕಾಲ ಒಂದು ಯೋಜನೆ ಬಂತು, ಕರ್ನಾಟಕ ಟಾಪಲ್ಲಿ ಹೋಯ್ತು. ಅದನ್ನು ಕೆಲಸ ಮಾಡೋರು ನಾವು ಸರ್ಕಾರಿ ನೌಕರರು. ಸರ್ಕಾರಗಳು ಬರ್ತಾ ಇರ್ತಾವೆ, ಹೋಗ್ತಾ ಇರ್ತಾವೆ. ಸರ್ಕಾರಗಳು ಹೆಂಗಂತಂದರೆ ಕೆಲವೊಬ್ರು ಜನಪರವಾಗಿ ನಿರ್ಣಯಗಳನ್ನು ತಗೊಳ್ತಾವೆ, ಯೋಜನೆಗಳನ್ನು ತರ್ತಾವೆ, ಕೆಲವು ಜನಪ್ರಿಯ ಯೋಜನೆಗಳನ್ನು ತರ್ತಾವೆ. ಎರಡೂ ಅನುಷ್ಠಾನ ಮಾಡೋರು ನಾವು. ಜನಪರ ಕಾರ್ಯಗಳನ್ನು ಅನುಷ್ಠಾನ ಮಾಡೋರು ನಾವು, ಜನಪ್ರಿಯ ಕಾರ್ಯಗಳನ್ನು ಅನುಷ್ಠಾನ ಮಾಡೋರು. ಬಟ್ ಸಮಸ್ಯೆಗಳನ್ನು ಎದುರಿಸೋರು ನಾವೇ ಫೀಲ್ಡಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ಸಾರ್ವಜನಿಕರು ನಮ್ಮ ಬಗ್ಗೆ ಅನುಕಂಪನೂ ಇದೆ. ನಮ್ಮ ಸರ್ಕಾರಿ ನೌಕರರು ಎಲ್ಲೋ ಒಂದು 10% ಇರಲಿಕ್ಕಿಲ್ಲ, ಬಟ್ 90% ಜನ ಸರ್ಕಾರಿ ನೌಕರರ ಬಗ್ಗೆ ಪ್ರೀತಿಯನ್ನು ಮಾತನಾಡ್ತಾ ಇರ್ತಾರೆ. ಎಲ್ಲ ಕ್ಷೇತ್ರಗಳಲ್ಲಿ 1-2% ಇದ್ದೇ ಇರುತ್ತೆ. ಆ 2% ಹೊರತುಪಡಿಸಿದರೆ ಇವತ್ತು 98% ನಾವು ಸರ್ಕಾರಿ ನೌಕರರು ಏನಿದ್ದೀವಲ್ಲ ಸಮರ್ಥವಾಗಿ ಸಾರ್ವಜನಿಕರ ಸೇವೆ ಮಾಡ್ತಾ ಇದ್ದೀವಿ. ಅಂಥ ಒಂದು ಏನಾದರೂ ಸಂದರ್ಭ ಬಂದರೆ ಹೋರಾಟಕ್ಕೂ ಸಹಿತ ನಾವು ಸಿದ್ಧರಾಗಿದ್ದೀವಿ. ಆ ರೀತಿಯ ಮೊದಲು ಸಮಾಲೋಚನೆ, ಆಮೇಲೆ ನಿರ್ಧಾರ ತೆಗೆದುಕೊಳ್ಳೋದು. ಸರ್ಕಾರಿ ನೌಕರರ ಮಾರಕವಾದ ಯಾವುದೇ ನಿರ್ಣಯಕ್ಕೂ ನಾವು ಹೋರಾಟ ಮಾಡಲು ಸರ್ಕಾರಿ ನೌಕರರ ಸಂಘ ಸಿದ್ಧವಾಗಿದೆ. ತುಂಬ ಸಂತೋಷ ಸರ್. ಅದ್ರ ಜೊತೆಗೆ ಪ್ರಮುಖವಾದ ಅಂಶ ಅಂತಂದರೆ ಸ್ಯಾಲ್ರಿ ಸರ್, ಸಂಬಳ. ಈಗ ಸಾಕಷ್ಟು ನಾವೀಗ ಪೇಪರಲ್ಲಿ ಓದ್ತಾ ಇರ್ತೇವೆ, ಎಷ್ಟೊಂದು ಕಡೆ ಈಗ ಗೌರ್ಮೆಂಟ್ ಎಂಪ್ಲಾಯ್ ಆಗಿಯೂ ಕೂಡ 3 months 4 months 6 monthವರೆಗೆ ಕೂಡ ಅವರಿಗೆ ಸಂಬಳ ಆಗೋದೇ ಇಲ್ಲ ಸರ್. ಅಂಥ ಟೈಮಲ್ಲಿ ಅವರೊಂದು ಸಂಸಾರ ನಡೆಸೋದೇ ಭಾಳ ಕಷ್ಟದ ಕೆಲಸ ಆಗಿರ್ತದೆ. ಇಂಥ ಒಂದು ಸಮಸ್ಯೆಗಳು ಯಾವ ರೀತಿ ಇದೆ ಸರ್? ನಿಜ ಸರ್, ನಿಜ. ಸ್ಯಾಲ್ರಿ ಬಗ್ಗೆ ಹೇಳ್ಬೇಕಂದ್ರೆ, ಯಾಕಂದರೆ ನಾವು ಸರ್ಕಾರಿ ನೌಕರರು ಪ್ರತಿ ತಿಂಗಳ ವೇತನವನ್ನು ಕಾಯ್ತಾ ಇರ್ತೀವಿ. 1ನೇ ತಾರೀಕು ಬಂದ ತಕ್ಷಣ ಬಾಡಿಗೆ ಕಟ್ಟಬೇಕು, ಮಕ್ಕಳ ಫೀಸ್ ಕಟ್ಟಬೇಕು, ಮನೆಗೆ ರೇಷನ್ ತಂದು ಹಾಕಬೇಕು. ಇವೆಲ್ಲ ಸಮಸ್ಯೆಗಳು ನಡುವಿನೂ ಸಹಿತ ನಾವು ಸಂಬಳವನ್ನು ನಿರೀಕ್ಷೆ ಮಾಡೋ ಪ್ರತಿ ತಿಂಗಳ 1ನೇ ತಾರೀಕಿಗೆ ಆಗಬೇಕು. ಯಾಕಂದರೆ ಒಬ್ಬ ಕೂಲಿ ಇವತ್ತು ಹೋಗಿ ಬರ್ತಾನೆ ಅಂದರೆ ಅವತ್ತಿನ ಸಂಬಳ ಅವನೇ ತೊಗೊಂಡ್ಬರ್ತಾನೆ. ಇವತ್ತು ನಾವು ಸರ್ಕಾರಿ ನೌಕರು 30 ದಿನಗಳ ಕಾಲ ಸೇವೆ ಮಾಡಿ ನಮ್ಮ ಕುಟುಂಬಕ್ಕೋಸ್ಕರ ಆ ವೇತನ ಆಧಾರವಾಗಿರುತ್ತೆ ನಮಗೆ. ಆ ವೇತನದ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದರೂ ಸಹಿತ ಕೆಲವೊಂದು ಇಲಾಖೆಗಳಲ್ಲಿ, ಕೆಲವೊಂದು ಲೆಕ್ಕಶೀರ್ಷಿಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗ್ತಾ ಇದ್ದಾವೆ. ಈಗ ಸ್ಟೇಟ್ ಸೆಕ್ಟರ್ ಅಂತ ಇರುತ್ತೆ, ಜಿಲ್ಲಾ ಪಂಚಾಯತ್ ಸೆಕ್ಟರ್ ಅಂತ ಇರುತ್ತೆ, ತಾಲೂಕ್ ಪಂಚಾಯತ್ ಸೆಕ್ಟರ್ ಅಂತ ಇರುತ್ತೆ, ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ಸ್ ಇದಾವೆ, ಸ್ಟೇಟ್ ಸೆಕ್ಟರ್ ಸ್ಕೀಮ್ಸ್ ಇದಾವೆ. ಅಲ್ಲ ಬೇರೆ ಬೇರೆ ಇದರಲ್ಲಿ ಹುದ್ದೆಗಳು ಮಂಜೂರಾಗಿರ್ತಾವೆ. ಎಲ್ರಿಗೂ 1ನೇ ತಾರೀಕಿಗೆ ಸಂಬಳ ಸಿಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನನ್ನ ಇಲಾಖೆಯಲ್ಲಿ ಈಗಾಗಲೇ 3 ತಿಂಗಳಿಂದ ಸಂಬಳ ಇಲ್ಲ, ನಂದೇ 4 ತಿಂಗಳು ಆಗಿರಲಿಲ್ಲ. ಈಗ ಯಾಕಾಗುತ್ತಂದರೆ ಇದು ಒಂದು ಮಾನಿಟರ್, ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಮಾನಿಟರ್ ಸಿಸ್ಟಮ್ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ ಅಂತ ನನ್ನ ಭಾವನೆ. ಯಾಕಂದರೆ ಸ್ವಲ್ಪ ದುಡ್ಡು ಇರುತ್ತೆ, ಇನ್ ಟೈಮ್ ರಿಲೀಸ್ ಆಗಬೇಕಾಗತ್ತೆ. DDOಗಳಿಗೆ ಇನ್ ಟೈಮ್ ರಿಲೀಸ್ ಆಗ್ತಂದರೆ ದುಡ್ಡು ಇಲ್ಲಿ ಹೋಗಿರಲ್ಲ. ಅದು ಯಾಕಂದರೆ ವಾರ್ಷಿಕವಾಗಿ ಸರ್ಕಾರ ನಿಗದಿ ಮಾಡಿರುತ್ತೆ ಇಷ್ಟು ಸಂಬಳಕ್ಕೋಸ್ಕರ ಅಂತ. ಆ ದುಡ್ಡು ರಿಸರ್ವ್ ಇರುತ್ತೆ, ಅದನ್ನು ಇನ್ ಟೈಮ್ ರಿಲೀಸ್ ಮಾಡಬೇಕಾಗತ್ತೆ ಸರ್ಕಾರ. DDOಗಳಿಗೆ ಕಂಟ್ರೋಲಿಂಗ್ ಆಫೀಸರ್ ರಿಲೀಸ್ ಮಾಡಬೇಕಾಗುತ್ತೆ, DDOಗಳು ರಿಲೀಸ್ ಆಗಬೇಕಾಗುತ್ತೆ. ಆಮೇಲೆ K2 ಬಂದ ಮೇಲೆ ಇನ್ನೊಂದು ಸ್ವಲ್ಪ ಒಂದು ರೀತಿಯಿಂದ ಒಳ್ಳೆಯದಾದ್ರೂ ಇನ್ನೊಂದು ರೀತಿಯಿಂದ ತಾಂತ್ರಿಕ ಸಮಸ್ಯೆಗಳು ಉದ್ಭವ ಆಗ್ತಾ ಇರ್ತಾವೆ, HRMS ಸಮಸ್ಯೆಗಳಿದ್ದಾವೆ. ಇವೆಲ್ಲವನ್ನೂ ಗಣನೆಗೆ ತೆಗೆದುಕೊಂಡಾಗ ಎಲ್ಲ ಒಂದು ಕಡೆ ಇನ್ನೂ 5ನೇ ತಾರೀಕು ಒಳಗಡೆ ಪ್ರತಿ ತಿಂಗಳ ಸಂಬಳ ಆಗೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಮಾತಾಡಿದ್ದೀವಿ, HRMS ಅಲ್ಲಿ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಅವ್ರ ಹತ್ರ ಮಾತಾಡಿದ್ದೀವಿ. ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮಲ್ಲಿ ಕೆಲಸ ಮಾಡ್ತಾ ಇರೋ ನೌಕರರಿಗೂ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಕ್ವಾರ್ಟರ್ಲಿ ಬಜೆಟ್ ರಿಲೀಸ್ ಆಗುತ್ತೆ, ಬಟ್ ಬೇರೆ ಎಲ್ಲ ಸಮಸ್ಯೆ ಏನಿಲ್ಲ. ಬಟ್ ಅದೇ ಹೇಳ್ತೀನಿ, ಎಲ್ರಿಗೂ ಸಮಸ್ಯೆ ಇಲ್ಲ. ಕೆಲವು ಇಲಾಖೆಗಳಲ್ಲಿ, ಕೆಲವೊಂದು ಲೆಕ್ಕಶೀರ್ಷಿಕೆಗಳಲ್ಲಿ ವೇತನ ಸಮಸ್ಯೆ ಆಗ್ತಾ ಇದೆ. ಅದಕ್ಕೂ ಕೂಡ ತಾವು ಸರ್ ಮನವಿಯನ್ನು ಮಾಡಿದ್ದೀವಿ. ತುಂಬ ಸಂತೋಷ ಸರ್. ಅದ್ರ ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಅಂತಂದರೆ ಪೆನ್ಷನ್ ಸರ್. ಈಗ ಒಂದು ಏನು ಸರ್ಕಾರ ಏನೊಂದು ನಿರ್ಧಾರ ಕೈಗೊಂಡಿದೆ, ಅದರಿಂದ ತುಂಬ ಅವರಿಗೆ ಒಂದು ಸಮಸ್ಯೆ ಆಗ್ತಿದೆ ಸರ್. ಇದ್ರ ಬಗ್ಗೆ ತಾವು ಏನು ಹೇಳಿಕ್ಕೆ ಬಯಸ್ತೀವಿ ಸರ್? ಪೆನ್ಷನ್ ಅಂದ್ಕೊಳ್ಳೇ ಪಿಂಚಣಿ ಪ್ರತಿಯೊಬ್ಬ ವಯೋನಿವೃತ್ತಿ ಹೊಂದಿದ ನೌಕರರಿಗೆ ಅತ್ಯಂತ ಅವಶ್ಯಕ. ಇವತ್ತು ಸರ್ಕಾರ ಈ ಪಿಂಚಣಿ ಯೋಜನೆಯನ್ನು ಮೊದಲಿದ್ದೂ ಒಂದು ಸಿಸ್ಟಮಲ್ಲಿ ಬಂದಿತ್ತು. ಬಟ್ 2001-4-2006ರಿಂದ ಈ ನೂತನ ಪಿಂಚಣಿ ಯೋಜನೆ ಅನ್ನುವ ನನಗನ್ಸುತ್ತೆ ಅವೈಜ್ಞಾನಿಕವಾಗಿ ತೀರ್ಮಾನ ಆಗಿದೆ ಅಂತ. ನೂತನ ಪಿಂಚಣಿ ಇಲ್ಲ ಅಂತ ಹೇಳ್ತಾ ಇಲ್ಲ ಅವರು, ನೂತನ ಪಿಂಚಣಿ ಯೋಜನೆ ಅಂತ ಅಂದ್ಬಿಟ್ಟು ಒಂದು ಯೋಜನೆ ತಂದಿದ್ದಾರೆ. ಆ
ಆ ಯೋಜನೆಯಲ್ಲಿ ಇವತ್ತು 1/4/2006 ನಂತರ ಏನು ಅಪಾಯಿಂಟ್ಮೆಂಟ್ ಆಗಿದಾರಲ್ಲ ಅವರೆಲ್ಲರೂ ಆ ನೂತನ ಪಿಂಚಣಿಯನ್ನು ಒಳಪಡ್ತಾ ಇದ್ದಾರೆ. ಇದಕ್ಕೆ ನಮ್ಗೆ ವಿರೋಧ ಇದೆ. ಸರ್ಕಾರಿ ನೌಕರರ ಸಂಘದ ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಯಾಕಂದರೆ ನಮಗೆ ಸಾಕ್ಷಿಗಳಿದ್ದಾವೆ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಒಬ್ಬ ಸರ್ಕಾರಿ ನೌಕರನ್ನು ಮೃತ ಹೊಂದಿದ್ದಾರೆ. 2,000, 2,500, 2,000, 3,000, 3,500 ಈ ರೀತಿ ಪಿಂಚಣಿ ಫಿಕ್ಸ್ ಆಗ್ತಾ ಇಲ್ಲ ನೂತನ ಪಿಂಚಣಿ ಯೋಜನೆಯಲ್ಲಿ. ಆ ಕುಟುಂಬಕ್ಕೆ ಒಂದು ಭದ್ರತೆ ಇಲ್ಲದಂಗಾಗಿದೆ. ಇವತ್ತು ಸಾಮಾಜಿಕ ಜೀವನದಲ್ಲಿ ಗೌರವಯುತವಾಗಿ ಬದುಕಬೇಕನ್ನುವ ಸರ್ಕಾರಿ ನೌಕರರ ಆಸೆ ಇವತ್ತು ನೂತನ ಪಿಂಚಣಿ ಯೋಜನೆಯಿಂದ ಕಮರಿ ಹೋಗ್ತಾ ಇದೆ. ಇವತ್ತು ಭಾಳ ನೋವಿನ ಸಂಗತಿ ಇದು. ಅದರಲ್ಲೂ ಸಹಿತ ನಿವೃತ್ತಿ ಆದರೂ ಸಹಿತ ಇನ್ನೂ 20 ವರ್ಷ ಸರ್ವಿಸ್ ಇದೆ. ಇವಾಗ ಅವರ 10% ಇಂಟ್ರೊಡ್ಯೂಸ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ನೂತನ ಪಿಂಚಣಿ ಯೋಜನೆಗೆ. ಸರ್ಕಾರನೂ 10% ಬಂತು, ಈ 14% ಮೊನ್ನೆ ಲಾಸ್ಟ್ ಇಯರಿಂದ ಮಾಡ್ತಾ ಇದೆ. ಇದು ದುಡ್ಡು ಎಲ್ಲಿದೆ ಅಂತಂದರೆ ಎಲ್ಲೋ ಒಂದು ಕಡೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದನ್ನು ನಮಗೆ ಲಾಸ್ಟ್ ಮೂಮೆಂಟಲ್ಲಿ ಶೇರ್ ನೋಡ್ತಾ ಇದ್ರಲ್ಲ, ಇವತ್ತಾಗಲೇ 1,000 ಬಿದ್ದೋಯ್ತು ಸೆನ್ಸೆಕ್ಸ್ ನಿನ್ನೆ. ಈ ರೀತಿ ವಾತಾವರಣ ನಮ್ಮ ಸರ್ಕಾರಿ ನೌಕರಲ್ಲಿ ಏನಾಗಿದೆ, ಭಯದ ವಾತಾವರಣ ಇದೆ. ಆದರೂ ಸಹಿತ ನಾವು ಎಲ್ಲ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿದ್ವಿ. ಇವತ್ತು ಸಮಸ್ತ ಸರ್ಕಾರಿ ನೌಕರು ಇದು ವಿರೋಧ ಮಾಡ್ತಾ ಇದ್ದಾರೆ. ಇದು ನಮಗೆ ರದ್ದಾಗಬೇಕು. ಏನು ಮೊದಲು ಪಿಂಚಣಿ ಇತ್ತು, ಹಳೆ ಪಿಂಚಣಿ ಯೋಜನೆಯನ್ನು ಎಲ್ಲ ಸರ್ಕಾರಿ ನೌಕರಿಗೆ ಆಗಬೇಕಾಗಿದೆ. ಯಾಕೆ ಬರೀ ಸರ್ಕಾರಿ ನೌಕರರು ಅಷ್ಟೇ ಕಣ್ಣಿಗೆ ಕಾಣ್ತಾರ? ಈಗ ಎಲ್ರಿಗೂ ಪೆನ್ಷನ್ ಕೊಡ್ತಾ ಇದ್ದೀರಿ ನೀವು. ಪೊಲಿಟಿಷಿಯನ್ಸ್ ಪೆನ್ಷನ್ ಕೊಡ್ತಾ ಇದ್ದಾರೆ, ಯಾಕೆ ನೂತನ ಪಿಂಚಣಿ ಯೋಜನೆಯನ್ನು ಆಯ್ಕೆ ಮಾಡ್ಕೊಳ್ಳಿಲ್ಲ ನೀವು? ಸರ್ಕಾರಿ ನೌಕರಿಗೆ ಅಷ್ಟೇ ಯಾಕೆ ನೀವು ಸೀಮಿತ ಮಾಡ್ತಾ ಇದ್ದೀರಿ? ಈ ಕೆಲವೊಂದು ಪಶ್ಚಿಮ ಬಂಗಾಳ, ತ್ರಿಪುರಾದಲ್ಲಿ ಇನ್ನೂ ನೂತನ ಪಿಂಚಣಿ ಯೋಜನೆ ಆಗಿಲ್ಲ. ಇವತ್ತು ಎಲ್ಲ ಕೂಗು, ರಾಷ್ಟ್ರದಲ್ಲಿ ಕೂಗಿದೆ ಇದು. ಡೆಲ್ಲಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ ನೂತನ ಪಿಂಚಣಿ ಯೋಜನೆ ರದ್ದು ಮಾಡಬೇಕಂತ. ಆಂಧ್ರ ಸರ್ಕಾರ ಜಗನ್ಮೋಹನ್ ರೆಡ್ಡಿ ಅವರು ಚಿಂತನೆ ಮಾಡ್ತಾ ಇದ್ದಾರೆ ನೂತನ ಪಿಂಚಣಿ ರದ್ದು ಮಾಡಬೇಕಂತ. ಯಾಕಿದು ಆ ರಾಜ್ಯಕ್ಕೆ ಬಿಟ್ಟಿದ್ದೇವೆ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರಗಳು ಸರ್ಕಾರಿ ನೌಕರರಿಗೋಸ್ಕರ ಅವರಿಗೆ ಭದ್ರತೆ, ನಿವೃತ್ತಿಯ ವಯಸ್ಸಿನಲ್ಲಿ, ವೃದ್ಧಾಪ್ಯದಲ್ಲಿ ಒಂದು ಜೀವನವನ್ನು ನಡೆಸಲಿಕ್ಕೆ ಅವರಿಗೆ ಪಿಂಚಣಿ ಅನ್ನೋದು ಭಾಳ ಅವಶ್ಯಕ. ಆ ನಿಟ್ಟಿನಲ್ಲಿ ಸರ್ಕಾರ ಆಲೋಚನೆ ಮಾಡಬೇಕಾಗತ್ತೆ. ಎಲ್ಲರೂ ವೃದ್ಧರಾಗಾರ. ಇವತ್ತು ವಯಸ್ಸಾದ ಮೇಲೆ ಯಾರಿಗೂ ದುಡಿಯೋ ಶಕ್ತಿ ಇರಲ್ಲ. ಅದಕ್ಕೋಸ್ಕರ ಪಿಂಚಣಿ ಇರೋದು. ಆ ಕಾರಣ ಸರ್ಕಾರ ಚಿಂತನೆ ಮಾಡಬೇಕಾಗತ್ತೆ. ಇವತ್ತು ನಾವು 10% ಏನು ಕೊಡ್ತಾ ಇದ್ದೀವಿ, ಅದನ್ನು ನಾವು ಚಿಂತನೆ ಮಾಡ್ತಾ ಇದ್ದೀವಿ. ನಾವು ಸರ್ಕಾರಕ್ಕೆ ಬಿಟ್ಕೊಟ್ರು ಸಹಿತ ನಾವು ಬಿಟ್ಕೊಡ್ಲಿಕ್ಕೆ ರೆಡಿ ಇದೀವಿ ಅಂತ ನೂತನ ಪಿಂಚಣಿ ಯೋಜನೆ ನೋಡ್ಕೊಂಡು ಹೇಳ್ತಾ ಇದ್ದಾರೆ. ನಮ್ಮ ಕಾಂಟ್ರಿಬ್ಯೂಷನ್ ಇಲ್ಲಿವರೆಗೆ ಏನಿದೆಯಲ್ಲ ಅದನ್ನು ರದ್ದು ತೊಗೊಂಡ್ಬಿಡ್ರಿ ನೀವು, ನಮಗೆ ಹಳೆ ಪಿಂಚಣಿ ಯೋಜನೆ ಕೊಡ್ರಿ ಅಂತಂದ್ಬಿಟ್ಟು. ಯಾಕಂದರೆ ಇದಕ್ಕೆ ಸ್ಟಡಿ ಆಗಿದ್ದಾವೆ, ರಾಜ್ಯ ಸರ್ಕಾರದಿಂದ ಸ್ಟಡಿ ಆಗಿದ್ದಾವೆ. ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ರಾಜ್ಯ ಸರ್ಕಾರದವರು. ಇವತ್ತಿಗೂ ಅಧ್ಯಯನ ಮಾಡಿ ಒಂದು ರಿಪೋರ್ಟ್ ಕೊಡಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಸರ್ಕಾರಿ ನೌಕರ ಸಂಘಟನೆ, ಹಲವಾರು ಸಂಘಟನೆಗಳಿದ್ದು, ನೂತನ ಪಿಂಚಣಿ ಯೋಜನೆ ಒಂದು ಸಂಘಟನೆ ಬಂತು, ಅವರು ಹೋರಾಟ ಮಾಡಿದ್ದಾರೆ. ಸಮಗ್ರವಾಗಿ ಸರ್ಕಾರಿ ನೌಕರ ಸಂಘಟನೆ ಇವತ್ತರ ಅಂಕಿಅಂಶಗಳ ಆಧಾರದ ಮೇಲೆ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಎಷ್ಟೋ ರಾಜಕಾರಣಿಗಳು ನಮ್ಮ ಪರವಾಗಿ ಹೇಳ್ತಾರೆ ನೂತನ ಪಿಂಚಣಿ ರದ್ದುಪಡಿಸ್ರಿ ಅಂತ. ಸರ್ಕಾರ ಚಿಂತನೆ ಮಾಡಿ ಒಂದು ಏನು ನಾವು ಸರ್ಕಾರಿ ನೌಕರರು ಸಾರ್ವಜನಿಕರ ಸೇವೆಯಲ್ಲಿ ಇರ್ತೀವಿ, ಒಂದು ವಯೋನಿವೃತ್ತಿ ಅಂದ ತಕ್ಷಣ ಒಂದು ಗೌರವಿತ ಬದುಕಬೇಕು ಅನ್ನುವ ದೃಷ್ಟಿಯಿಂದ ಸರ್ಕಾರ ನೂತನ ಪಿಂಚಣಿ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ತರಬೇಕು ಅಂತಂದ್ಬಿಟ್ಟು ನಾವು ಆಗ್ರಹ ಮಾಡ್ತಾನೇ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹೋರಾಟ ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ಇಳಿಬೇಕಾಗುತ್ತೆ ಈ ನೂತನ ಪಿಂಚಣಿ ರದ್ದುಪಡಿಸಲು. ಈ ಮುಂಚೆ ಸರ್ ಇದ್ರ ಬಗ್ಗೆ ತಾವೇನಾದರೂ ಹೋರಾಟ ಮಾಡಿದ್ರೆ ಸರ್? ಸರ್ ಮಾಡಿದ್ವಿ ಸರ್. ನಾನು ನೂತನ ಪಿಂಚಣಿ ಜಿಲ್ಲಾಧ್ಯಕ್ಷ ಆದ ತಕ್ಷಣ ಮೊಟ್ಟ ಮೊದಲು ಇಡೀ ರಾಜ್ಯದಲ್ಲಿಯೇ ಕೊಪ್ಪಳದಲ್ಲಿ ಒಂದು ಕಾರ್ಯಾಗಾರವನ್ನು ಅಂದ್ಕೊಂಡೆ. NTS ಸೆಲ್ಲಿಂದ ನಾನು ಆಫೀಸರ್ಸ್ ಕರೆಸಿದ್ದೆ. ನಮ್ಮಲ್ಲಿ ಸರ್ಕಾರಿ ನೌಕರರ ಸಂಘಟನೆಯಲ್ಲಿ ತೊಡಗಿಕೊಂಡವರು, ನೂತನ ಪಿಂಚಣಿ ಯೋಜನೆ ಅಧ್ಯಯನ ಮಾಡಿದವ್ರನ್ನ ಕರೆಸಿದ್ದೆ. ಎಲ್ಲರನ್ನು ಕರೆಸಿಬಿಟ್ಟು ಚರ್ಚೆಗಳನ್ನು ಮಾಡಿದ್ವಿ, ಸಂವಾದಗಳನ್ನು ಮಾಡಿದ್ವಿ. ಒಂದೇ ಒಂದು ಫಲಶ್ರುತಿ ಅಂದರೆ, ಆ ಕಾರ್ಯಾಗಾರ ಫಲಶ್ರುತಿ ಅಂದರೆ ನೂತನ ಪಿಂಚಣಿ ರದ್ದಾಗಬೇಕು. ಇವತ್ತು 500 ಮಂಜುನಾಥ್ ಅವರು ಇದ್ದಾರೆ, ಸೀನಿಯರ್ ಪೊಲಿಟಿಷಿಯನ್ಸ್. ಈಗ ಅವರು ಇದ್ರ ಬಗ್ಗೆ ಅತ್ಯಂತ ಸಮಗ್ರವಾಗಿ ಅವರೆಲ್ಲ ಕೂಲಂಕಷವಾಗಿ ಮಾತನಾಡಿದ್ದಾರೆ. ಅವರೇ ಹೇಳ್ತಾ ಇದ್ದಾರೆ, ನಮ್ಮ ರಾಜಕಾರಣಿಗಳಿಗೆ ಯಾಕೆ ನೀವು NPS ಕೊಡ್ತಾ NPS ಜಾರಿ ಮಾಡಿಲ್ಲ, ನೌಕರಿಗೆ ಯಾಕೆ ಮಾಡ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು. ಇದ್ರ ಬಗ್ಗೆ ಹೋರಾಟಗಳಾಗಿದ್ದಾವೆ. ಬೆಳಗಾವದಲ್ಲಿ ಒಂದು ಹೋರಾಟ ಮಾಡಿದ್ವಿ, ಫ್ರೀಡಮ್ ಪಾರ್ಕಲ್ಲಿ ಒಂದು ಹೋರಾಟ ಮಾಡಿದರು. ರಕ್ತ ಕೊಟ್ಟೆವು ಪಿಂಚಣಿ ಬಿಡುವ ಅನ್ನೋ ಹೋರಾಟ ಆಯಿತು. ಪ್ರಾಣಪ್ಪ ಕೊಟ್ಟೆವು ಪಿಂಚಣಿ ಬಿಡುವ ಅನ್ನೋ ಹೋರಾಟ ಕೊಪ್ಪಳದಲ್ಲಿ ಒಬ್ಬ ವೀರಪ್ಪ ಅಂಡಿಗೆಯವರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಆಯಿತು. ಆಗಿನ ಮುಖ್ಯಮಂತ್ರಿಗಳು ಅವತ್ತು ಫೋನ್ ಮಾಡಿ, ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ ವ್ಯಕ್ತಿಗೆ ಫೋನ್ ಮಾಡಿಬಿಟ್ಟು ಇದ್ರ ಬಗ್ಗೆ ನಾನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಒಂದು ಸಮಿತಿ ರಚನೆ ಮಾಡ್ತೀನಿ ಅಂತ ಹೇಳಿದರು. ಆದಾಗ್ಯೂ ಸಹಿತ ನೂತನ ಪಿಂಚಣಿ ರದ್ದು ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಈಗ ನಾವು 2 ಅಜೆಂಡಾ ಇಟ್ಕೊಂಡಿದ್ದೀವಿ ಸರ್ಕಾರಿ ನೌಕರ ಸಂಘಟನೆಯಲ್ಲಿ. ಅತ್ಯಂತ ಪ್ರಮುಖವಾದ 2 ಬೇಡಿಕೆಗಳಂದರೆ ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ವೇತನ ಜಾರಿಯಾಗಬೇಕು, ಜೊತೆಗೆ ನೂತನ ಪಿಂಚಣಿ ಯೋಜನೆ ರದ್ದಾಗಬೇಕು. ಈ 2 ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಮುಂದಿನ ಸರ್ಕಾರದ ಜೊತೆಗೆ ಮಾತುಕತೆ ನಡೆಸ್ತೀವಿ. ಒಂದು ವೇಳೆ ಆಗಿಲ್ಲ ಅಂತಂದರೆ ಅನಿವಾರ್ಯವಾಗಿ ನಾವು ನಮ್ಮ ರಾಜ್ಯ ಸಂಘದ ತೀರ್ಮಾನದ ಮೇರೆಗೆ ಹೋರಾಟ ಮಾಡಬೇಕಾಗುತ್ತೆ. ತುಂಬ ಸಂತೋಷ ಸರ್. ಅದ್ರ ಜೊತೆಗೆ ಸರ್, ಈಗ ಒಂದು ಗಳಿಕೆ ರಜೆ ಬಗ್ಗೆ ಮತ್ತು ಒಂದು ನಗರೀಕರಣದ ಬಗ್ಗೆ ಏನೇನು ಒಂದು ಯೋಜನೆಗಳನ್ನು ತಾವು ಹಾಕ್ಕೊಂಡಿದ್ದೀರಿ ಪ್ಲಾನಿಂಗ್? ಅಂದರೆ ಈಗ
ಒಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಉಪಾಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ಈಗ ಅವರಿಗೆ ಒಂದು ಎಂಪ್ಲಾಯಿಗಳಿಗೆ ಏನಾದರೂ ಒಂದು ಸೈಟು ಅಥವಾ ಈ ಥರ ಏನಾದರೂ ಒಂದು ತಮ್ಮದೇ ಆದಂಥ ಒಂದು ಲೇಔಟನ್ನು ಬಡಾವಣೆಯನ್ನು ನಿರ್ಮಾಣ ಮಾಡೋದಾಗಲಿ ಇಂಥ ಒಂದು ಯೋಜನೆಗಳಿಂದ ಸರ್ಕಾರಕ್ಕೆ ತಾವು ಮನವಿ ಮಾಡಿದರೆ ಹೇಗೆ? ಇಲ್ಲ ಸರ್, ಏನಾಗುತ್ತಂದರೆ ನಮ್ಮ ಸರ್ಕಾರಿ ನೌಕರಿಗೆ ಬಡಾವಣೆಗಳು ನಿರ್ಮಿಸ್ಬೇಕಂದ್ರೆ ಸರ್ಕಾರ ಮಾಡಿಕೊಡೋದಲ್ಲ ಇದು. ನಾವು ಸರ್ಕಾರಿ ನೌಕರರು ವಸತಿ ಗೃಹಗಳನ್ನು ಬಾಡಿಗೆ ಆಧಾರದ ಮೇಲೆ ಕೊಡುತ್ತೆ ನಮಗೆ. ಬಟ್ ಸರ್ಕಾರಿ ನೌಕರಿಗೆ ಬಡಾವಣೆ ಏನಾದರೂ ನಾವು ಮಾಡಬೇಕಂದ್ರೆ ನಮ್ಮದೇ ಆದ ವ್ಯವಸ್ಥೆ ಇಲ್ಲ. ಸರ್ಕಾರದ ವ್ಯವಸ್ಥೆಯಲ್ಲಿ ನಾವು ಗೃಹ ನಿರ್ಮಾಣ ಸಹಕಾರಿ ಸಂಘಗಳನ್ನು ಪ್ರಾರಂಭಿಸಬೇಕಾಗತ್ತೆ. ಆ ಗೃಹ ನಿರ್ಮಾಣ ಸಹಕಾರಿ ಸಂಘ ಇವಾಗ ಮೊದಲು ಸರ್ಕಾರಿ ನೌಕರ ಸಂಘ ಗೃಹ ನಿರ್ಮಾಣ ಸಂಘ ಕೊಪ್ಪಳದಲ್ಲಿತ್ತು, ಒಂದು ಬಡಾವಣೆ ಆಗಿದೆ. ಆರೋಗ್ಯ ಇಲಾಖೆಯ ಗೃಹ ನಿರ್ಮಾಣ ಸಹಕಾರಿ ಸಂಘದ ಒಂದು ಬಡಾವಣೆ ಆಗಿದೆ. ಇನ್ನು ಅನೇಕ ಗೃಹ ನಿರ್ಮಾಣ ಸಹಕಾರಿ ಸಂಘಗಳು ರಾಜ್ಯದಲ್ಲಿ ಎಲ್ಲ ಕಡೆಯೂ ಇದ್ದಾವೆ. ಅದಕ್ಕೋಸ್ಕರ ಈಗ ನಮ್ಮ ಕೊಪ್ಪಳದ ಗೃಹ ನಿರ್ಮಾಣ ಸಹಕಾರಿ ಸಂಘದ ಅಧ್ಯಕ್ಷರು ಮೊನ್ನೆ ಶ್ರೀ ಶಂಭುಲಿಂಗನಗೌಡರು ಇದ್ದಾರೆ. ಈಗಾಗಲೇ ಮಾತುಕತೆ ಮಾಡ್ತಾ ಇದ್ದೀವಿ. ಇನ್ನೇನಾದರೂ ಇನ್ನು ಇಷ್ಟು ಜನಕ್ಕಿದ್ರೂ ಒಂದು ಸೂರು ಅನ್ನೋದು ಬೇಕಾಗತ್ತೆ ಸರ್ಕಾರಿ ನೌಕರರಿಗೆ. ಆ ನಿಟ್ಟಿನಲ್ಲಿ ನಿವೇಶಗಳನ್ನು ನಾವು ಕೊಡಬೇಕಾಗತ್ತೆ. ಗೃಹ ನಿರ್ಮಾಣ ಸಹಕಾರಿ ಸಂಘದ ಬೈಲಾದಡಿಯಲ್ಲಿ ಯಾರು ಸದಸ್ಯತ್ವವನ್ನು ಹೊಂದ್ತಾರೆ ಸಂಘದ್ದು ಒಂದು ಲೇಔಟ್ ಮಾಡಿಬಿಟ್ಟು ಅವರಿಗೆ ನ್ಯಾಯಯುತವಾಗಿ ಅವರಿಗೆ ಒಂದು ಸೈಟನ್ನು ಕೊಟ್ಟರೆ ಇವತ್ತು ಅವರು ಸಂಬಳದ ಮೇಲೆ ಎಷ್ಟೋ ಬ್ಯಾಂಕ್ಗಳು ಮುಂದೆ ಬರ್ತಾ ಇದ್ದಾವೆ ಲೋನ್ ಕೊಡಲಿಕ್ಕೆ, ಅವ್ರಿಗೆ ಒಂದು ಮನೆ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಚಿಂತನೆ ಪ್ರಾರಂಭ ಆಗಿದೆ. ಈಗಾಗಲೇ 2-3 ಲೇಔಟ್ಗಳನ್ನು ನಾವು ಕೊಪ್ಪಳಕ್ಕೆ ಕೊಟ್ಟಿದ್ದೀವಿ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ. ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಈಗೇನು ನಮ್ಮ ಪ್ರಸ್ತುತ ನಮ್ಮಲ್ಲಿ ಕೊಪ್ಪಳದಲ್ಲಿರೋ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಇನ್ನೊಂದು ಲೇಔಟ್ ಮಾಡಲಿಕ್ಕೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಅದರ ಅಧ್ಯಕ್ಷರು ನಮ್ಮ ಮಿತ್ರರೇ, ನಮ್ಮ ಹಿರಿಯರು, ನಮ್ಮ ಶಂಭುಲಿಂಗೌಡರು ಇದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಆಲೋಚನೆ ಪ್ರಾರಂಭ ಸಾಕಷ್ಟು ಒಂದು ಕೆಲಸ ಕಾರ್ಯಗಳು ನಡೀತಾ ಇದೆ. ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ಒಂದು ಗಳಿಕೆ ರಜೆ ಮತ್ತೆ ಇನ್ನೂ ಯಾವ ತರದ ಒಂದು ಸಮಸ್ಯೆಗಳು ಇದಾವೆ ಸರ್? ಇಲ್ಲ, ಗಳಿಕೆ ರಜೆ ಬಗ್ಗೆ ಏನು ಸಮಸ್ಯೆ ಇಲ್ಲ. ಯಾಕಂದರೆ ಮೊದಲು 2 ವರ್ಷಕ್ಕೊಂದ್ಸಲ ಗಳಿಕೆ ರಜೆ ಕೊಡ್ತಾ ಇದ್ರು. 30 ದಿನಗಳ ಗಳಿಕೆ ರಜೆಯನ್ನು ಕೊಡ್ತಾ ಇದ್ರು ಸರ್ಕಾರಿ ನೌಕರರಿಗೆ. ಬಟ್ ಈಗ ಅದನ್ನ 30 ದಿನವನ್ನು ಕಡಿತ ಮಾಡಿ 15 ದಿನಕ್ಕೆ ಪ್ರತಿ ವರ್ಷ ಕೊಡ್ತಾ ಇಲ್ಲ. ಗಳಿಕೆ ರಜೆಯಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ಇನ್ನೂ ಸರಿ ಯಾವ ತರದ ಒಂದು ಸಮಸ್ಯೆಗಳು ಬಾಕಿ ಉಳಿದಿದೆ? ಈಗ ತಾವೀಗ ಒಂದು ಅಧ್ಯಕ್ಷರಾಗಿ ಈಗ ನೋಡೋದಾದ್ರೆ ಈಗ ನಮ್ಮ ಎಸ್ಪೆಷಲಿ ನನಗೇನಂತಂದ್ರೆ ನಾನು 371J ಸೌಲಭ್ಯದ ಬಗ್ಗೆ ನಾನು ಮಾತಾಡಲೇಬೇಕು. ನಾನು ಕಲ್ಯಾಣ ಕರ್ನಾಟಕದ ಒಬ್ಬ ಜಿಲ್ಲೆಯ ಪ್ರತಿನಿಧಿಯಾಗಿ ಇವತ್ತು ಕಲ್ಯಾಣ ಕರ್ನಾಟಕದ ಭಾಗದ ಆ ಒಂದು ಕಾಯ್ದೆ ಬರುವಾಗಲೂ ಅಥವಾ ನಾವು ಏನಾದರೂ ನೋಡ್ಕೊಳ್ಳಲು ಏನೋ ಒಂದು ಗೊಂದಲ ಇದೆ. ಬಟ್ ಅನ್ಯಾಯ ಅಂತೂ ಆಗ್ತಾ ಇದೆ. ಸರ್ಕಾರಿ ನೌಕರರಿಗೆ ಪ್ರಮೋಷನಲ್ಲಿ ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಇವತ್ತು ನಾವು ಕರ್ನಾಟಕದ ಸರ್ಕಾರಿ ನೌಕರರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು, ನಮ್ಮನ್ನು ಯಾಕೆ ಈ ಹೈದರಾಬಾದ್ ಕರ್ನಾಟಕ ಸೀಮಿತಗೊಳಿಸ್ತಾ ಇದ್ದೀರಿ? ನಮ್ಮಲ್ಲಿ 80% ರಿಸರ್ವ್ ಅಂತ ಹೇಳ್ತಾ ಇದ್ದೀರಿ. 80% ರಿಸರ್ವೇಷನ್ ಓಕೆ. ನನ್ನ ಪಕ್ಕದಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದಾವಣಗೆರೆಗೋ ಧಾರವಾಡಕ್ಕೆ ಹೋಗ್ಬೇಕು. ನಾನು ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರನಾಗಿ ನನಗೆ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾದರೆ ನಾವು ಈ ರಾಜ್ಯದ ಸರ್ಕಾರಿ ನೌಕರು ಹೌದಲ್ಲ ಚಿಂತನೆ ಮಾಡ್ತಾ ಇದ್ದೀವಿ. ಈ ಕಾಯ್ದೆಯಿಂದ ಅದರಲ್ಲಿ ತಿದ್ದುಪಡಿ ಆಗಬೇಕಾಗಿದೆ. ಇವತ್ತು 8%, ನಮಗಿಲ್ಲಿ 80% ಅಂದರೆ ನಾವು 20% ನಾನು ಹೈದರಾಬಾದ್ ಕರ್ನಾಟಕದವ್ರಿಗೆ ಕೊಡ್ತಾ ಇದ್ದೀವಿ, ಸರ್ಕಾರ ಕೊಡ್ತಾ ಇದೆ. ಆ 20% ಕೊಡುವಾಗ ಇದು ನಮಗೆ 80% ಮೀಸಲಾತಿ ಒಂದು ಕಡೆ ಆದರೆ, ಆ 20% ಕಾಯ್ದೆಯಲ್ಲಿ ಒಂದು ಕಡೆ ಹೇಳ್ತಾನೆ ಕಾಮನ್ ಕಂಡೀಷನ್ ಲಿಸ್ಟ್ ಮಾಡಿ ಪ್ರಮೋಷನ್ ಕೊಟ್ಟರೆ ಅಂತ ಒಂದು ಕಡೆ ಹೇಳ್ತಾನೆ. ಬಟ್ ಇವರೆಲ್ಲ ನಾನಿಚ್ಚಿಗೆ ಕೊಡ್ತಾ ಇದ್ದಾರೆ. ಈ 2 ಇದರಲ್ಲಿ ಜ್ಯೇಷ್ಠತಾ ನಿಯಮ ಉಲ್ಲಂಘನೆ ಆಗ್ತಾ ಇದೆ. ಯಾವ ಪ್ರಮೋಷನ್ ಯಾರಿಗಾದರೂ ಕೊಡ್ಬೇಕಂದ್ರೆ ಯಾರು ಸೇವೆಯಲ್ಲಿ ಹಿರಿಯರಿದ್ದಾರೆ ಅವ್ರಿಗೆ ಮೊದಲು ಕೊಡಬೇಕು, ಪರಿಗಣಿಸಬೇಕು. ಇವತ್ತು ಹೈದರಾಬಾದ್ ಕರ್ನಾಟಕ, ನಾನು ಹೈದರಾಬಾದ್ ಕರ್ನಾಟಕ ಅಂತೊಂದು ಮಾಡಿ ಇವತ್ತು ನಾನು ಹೈದರಾಬಾದ್ ಕರ್ನಾಟಕ ಜೂನಿಯರ್ ಇದ್ರೂ ಸಹಿತ ಅವ್ರು ಪ್ರಮೋಷನ್ ತಗೊಳ್ತಾ ಇದ್ದಾರೆ. ಹೈದರಾಬಾದ್ ಕರ್ನಾಟಕದವರು ಸೀನಿಯರ್ ಇದ್ರೂ ಸಹಿತ ಪ್ರಮೋಷನ್ ತೆಗೆದುಕೊಳ್ತಾ ಇಲ್ಲ. ಇಲ್ಲೆಲ್ಲೋ ಒಂದು ಕಡೆ ಜ್ಯೇಷ್ಠತಾ ನಿಯಮ ಉಲ್ಲಂಘನೆ ಆಗ್ತದೆ. ಇದು ತಿದ್ದುಪಡಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನಾವು ಚಿಂತನೆ ಮಾಡ್ತಾ ಇದ್ದೀವಿ. 3 ಸಭೆಯನ್ನು ಆಗಿದ್ದಾವೆ. ಇನ್ನೇನು ಅಂತಿಮ ಸಭೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಚೀಫ್ ಸೆಕ್ರೆಟರಿ ಭಾಸ್ಕರ್ನ ಇದ್ರಲ್ಲ ಅವ್ರ ಜೊತೆಗೆ ನಾವು ಆಗಲೇ ಮಾತನಾಡಿದ್ದೀವಿ. ಬಟ್ ಅವ್ರ ನಿವೃತ್ತಿ ನಂತರ ಕೋವಿಡ್ ಬಂತು 2 ವರ್ಷ ಕೋವಿಡ್ನಲ್ಲಿ ಮತ್ತೆ ಸರ್ಕಾರದ ಜೊತೆ ಚಿಂತನೆ ಮಾಡಲಿಕ್ಕೆ ಆಗಿರಲಿಲ್ಲ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ನಾವು ಆ ವಿಷಯವನ್ನು ಕೈಗೆತ್ತಿಕೊಂಡಿದ್ದೀವಿ. ಅದ್ರ ಜೊತೆಗೆ ನಮಗೆ 8% ಓನ್ಲಿ ಬೆಂಗಳೂರಿಗೆ ಸೀಮಿತಗೊಳಿಸಿದ್ದಾರೆ. ನಾವು ಈ ರಾಜ್ಯದ ಸರ್ಕಾರಿ ನೌಕರರು ರಾಜ್ಯದ ಎಲ್ಲ ಕಡೆ 8% ನಿಗದಿ ಆಗಬೇಕಾಗಿದೆ. ನಾವು ಬೇರೆ ಜಿಲ್ಲೆಗಳಿಗೆ ಬರೀ ಬೆಂಗಳೂರಿಗೆ ಹೋಗೋದಂದ್ರೆ ಬೆಂಗಳೂರಿಗೆ ಅಷ್ಟೇ ಸೀಮಿತ ಆಗಬಾರ್ದು. ಈ ರಾಜ್ಯದ ಸರ್ಕಾರಿ ನೌಕರರು ಎಲ್ಲ ಜಿಲ್ಲೆಗಳಿಗೂ 8%ನ್ನು ಮಾಡಿ ಇವತ್ತು ಪ್ರಮೋಷನ್ ಕೊಡುವ ಕೆಲಸ ಆಗಬೇಕಾಗಿದೆ. ಅದ್ರ ಜೊತೆಗೆ ಹೈದರಾಬಾದ್ ಕರ್ನಾಟಕದಲ್ಲಿರೋ ಸರ್ಕಾರಿ ನೌಕರರಿಗೆ ಏನು ಈ ಸೌಲಭ್ಯಗಳಿದ್ದಾವೆ, ಈ ಸೌಲಭ್ಯಗಳಲ್ಲಿ ತಿದ್ದುಪಡಿ ಆಗಿಬಿಟ್ಟು ಏನಿವತ್ತು ಜ್ಯೇಷ್ಠತೆಯಲ್ಲಿ ಹಿರಿಯರಿದ್ರೂ ಏನು ಪದೋನ್ನತಿ ಆಗಿಲ್ಲ, ಅವ್ರಿಗೆ ಪದೋನ್ನತಿ ಕೊಡಿಸುವ ಒಂದು ಕೆಲಸ ಆತಂದರೆ ನೇಮಕಾತಿಯಲ್ಲೂ ಸಹಿತ ಇವತ್ತು
ಸರ್ಕಾರ ಚಿಂತನೆ ಮಾಡಬೇಕಾಗಿದೆ. ಯಾಕಂದರೆ ನಮ್ಮ ಸರ್ಕಾರಿ ನೌಕರರ ವ್ಯಾಪ್ತಿ ಬಿಟ್ಟಿದ್ದು. ಆದರೆ ಇಲ್ಲಿ ನೇಮಕಾತಿ ಮಾಡಿದಾಗ ಹೊರ ಜಿಲ್ಲೆಯಿಂದ ಬಂದ ಸರ್ಕಾರಿ ನೌಕರರು 2-3 ವರ್ಷದಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಮತ್ತು ಇಲ್ಲಿ ಖಾಲಿ ಹುದ್ದೆಗಳು ಉಳಿತಾವೆ. ಇಲ್ಲಿ 20%, 30%, 40% ಖಾಲಿ ಇದಾವೆ ಅಂತಂದರೆ ಇಡೀ ರಾಜ್ಯದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಖಾಲಿ ಹುದ್ದೆಗಳು ಯಾಕೆ ಉಳಿತಾವೆ ಅಂದರೆ ಇಲ್ಲಿ ನೇಮಕಾತಿಯಾಗಿ ಬೇರೆ ಜಿಲ್ಲೆಯವರು ಬರ್ತಾರೆ, 2-3 ವರ್ಷ ಇರ್ತಾರೆ, ಆಮೇಲೆ ವರ್ಗಾವಣೆ ಆಗಿ ಹೋಗ್ತಾರೆ ಮತ್ತು ಖಾಲಿ ಉಳಿತಾವೆ. ಆ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ಮಾಡಬೇಕಾಗಿದೆ. ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. 371J ವಿಶೇಷ ಸೌಲಭ್ಯ, ಸಂವಿಧಾನದ 371J ವಿಶೇಷ ಸೌಲಭ್ಯದಲ್ಲಿ ಏನು ತಿದ್ದುಪಡಿ ಆಗಬೇಕಾಗಿದೆ. ಯಾಕಂದರೆ ಕಾಯ್ದೆ ಬಂದಾಗ ನಾವು ಯಾರೂ ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಬಟ್ ಈಗ ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡಿದಾಗ ಅನೇಕ ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಆ ಸೌಲಭ್ಯ ನಿಜವಾಗಲೂ ಈ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಸರ್ಕಾರಿ ನೌಕರರಿಗೆ ಏನಾದರೂ ಸಲ್ಲಿಸಬೇಕು, ಅದು ಜನರಿಗೆ ಸಲ್ಲಬೇಕಂದ್ರೆ ತಿದ್ದುಪಡಿ ಆಗಲೇಬೇಕಾದ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಜೊತೆ ನಾವು ಮಾತುಕತೆ ಮಾಡ್ತೀವಿ ಸರ್. ಅಂದ್ರೆ ಈಗ ಸ್ವಲ್ಪ ಅನ್ಯಾಯ ಆಗ್ತಿದೆ ಅಂತ ಅನಿಸ್ತದೆ. 100% ಅನ್ಯಾಯ ಆಗ್ತಾ ಇದೆ. ಈ ಮೂಲಕವಾಗಿ ಅದು ಸರ್ಕಾರದಿಂದನೇ ಸರಿಪಡಿಸಬೇಕು. ತುಂಬ ಸಂತೋಷ ಸರ್. ಅದ್ರ ಜೊತೆಗೆ ಸರ್, ಈಗ ಹೋದ ವರ್ಷ ಒಂದು ಕರೋನಾ ಅಂತ ಮಹಾಮಾರಿ ರೋಗ ಬಂದಿತ್ತು. ಆ ಟೈಮಲ್ಲಿ ಒಂದು ಸಾಕಷ್ಟು ಸಮಸ್ಯೆ ಆಯಿತು. ರಾಜ್ಯ ಸರ್ಕಾರ ಲಾಕ್ಡೌನ್ ಕೂಡ ವಿಧಿಸಿತ್ತು. ಆ ಒಂದು ವೇಳೆಯಲ್ಲಿ ತಮ್ಮ ಈಗ ಸರ್ಕಾರಿ ನೌಕರರನ್ನ ಒಂದು ಶಿಕ್ಷಣ ಇಲಾಖೆಯಲ್ಲೂ ಕೂಡ ಎಲ್ಲೋ ಒಂದು ಕಡೆ ಚುನಾವಣೆ ನಡೀತಿರ್ಬೇಕಾದ್ರೆ ಚುನಾವಣೆಯ ಡ್ಯೂಟಿ ಎಲ್ಲ ಹಾಕಿ ಅವರಿಗೆ ಸಾಕಷ್ಟು ಕರೋನಾ ಅಫೆಕ್ಟೆಡ್ ಕೂಡ ಆಯಿತು. ಸಾಕಷ್ಟು ನೌಕರರು ಕೂಡ ಅದರಲ್ಲಿ ತೀರ್ಕೊಂಡ್ರು ಸರ್. ಒಂದು ಪ್ರಾಣವನ್ನೇ ಕೊಡುವಂಥ ಒಂದು ಪ್ರಸಂಗ ಕೂಡ ಬಂದಾಯಿತು. ಈ ಒಂದು ವೇಳೆಯಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಇಂಥ ದಬ್ಬಾಳಿಕೆಗಳು ಅಂತ ಅನಿಸ್ತಿದೆಯೋ? ಅಂದರೆ ಈಗ ಆ ಒಂದು ಟೈಮಲ್ಲಿ ಚುನಾವಣೆಯ ಅವಶ್ಯಕತೆ ಇರಲಿಲ್ಲ ಅಂತೇಳಿ ಸಾಕಷ್ಟು ಮಾಧ್ಯಮದಲ್ಲಿ ಕೂಡ ಪ್ರಸಾರ ಆಯಿತು. ಈಗ ಅಂಥ ಚುನಾವಣೆಯಲ್ಲಿ ಭಾಗವಹಿಸಿ, ಯಾಕಂತಂದರೆ ಈಗ ಲಾಕ್ಡೌನ್ ಆ ಟೈಮಲ್ಲೇ ನಿಲ್ಲಿಸಿದ್ರು. ಇನ್ನೇನು ಲಾಕ್ಡೌನ್ ಈಗ ಕ್ಲೋಸ್ ಮಾಡಿ ಇನ್ನೇನು ಪ್ರಾರಂಭದ ಹಂತದ ದಿನಗಳು, ಆ ಟೈಮಲ್ಲಿ ಇಂಥ ಚುನಾವಣೆಗಳೆಲ್ಲ ನಡೆದು ಗೌರ್ಮೆಂಟ್ ಎಂಪ್ಲಾಯೀಸೇ ಅಲ್ಲಿ ಹೋಗಿ ಎಲ್ಲ ಮಾಡಬೇಕು ಕಂಪ್ಲೀಟ್ ಕೆಲಸ. ಸಾಕಷ್ಟು ಜನ ಡೆತ್ ಕೂಡ ಆಯಿತು. ಅವರಿಗೆ ಏನು ಪರಿಹಾರ ಸಿಕ್ತೋ ಅಂದರೆ ಇನ್ನು ಆ ಥರದ್ದೆಲ್ಲ ಸರಿಯಾದ ಕೆಲಸಗಳು ಆಗಿಲ್ಲ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಅಂದರೆ ಎಲ್ಲೊಂದು ಕಡೆ ಗೌರ್ಮೆಂಟ್ ಎಂಪ್ಲಾಯಿನ ಆ ರೀತಿ ನಡೆಸ್ಕೊಳ್ಳೋದು ಒಂದು ಕಡೆ ತಪ್ಪು ಅಂತ ಅನ್ಸುತ್ತೆ ಸರ್. ಅವರಿಗೂ ಸಂಸಾರ ಇದೆ, ಜೀವ ಇದೆ. ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಈ 2 ವರ್ಷಗಳಿಂದ ನಾನು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕೋವಿಡನ್ನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಕೋವಿಡ್ ನಿರ್ವಹಣೆಯನ್ನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಈ ಕೋವಿಡ್ ನಿರ್ವಹಣೆಯಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸರ್ಕಾರಿ ನೌಕರು, ಎಲ್ಲ ಇಲಾಖೆ ನೌಕರರು, ಬರೀ ಆರೋಗ್ಯ ಇಲಾಖೆ ನೌಕರರಲ್ಲ, ಕಂದಾಯ ಇಲಾಖೆ ಇರ್ಬೋದು, ಶಿಕ್ಷಕರು ಇರ್ಬೋದು, ಎಲ್ಲ ಇಲಾಖೆ ನೌಕರರು ನನ್ನ ದೇಶಕ್ಕಾಗಿ ಏನಾದರೂ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯಿಂದ ಇವತ್ತು ಸರ್ಕಾರಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಈ ಕೋವಿಡ್ ಮಹಾಮಾರಿಯನ್ನು ಹೊಡೆದೋಡಿಸ್ಬೇಕು, ಇದನ್ನು ನಿಯಂತ್ರಣ ತರಬೇಕಂತ ಅಂದ್ಬಿಟ್ಟು ಸರ್ಕಾರ ಏನೇ ಹೇಳಿದ್ರು ಸಹಿತ ನಾವು ಮನುಷ್ಯರು, ನಾವು ಸೇವಕರಾಗಿ ಏನು ಮಾಡ್ಬೇಕು ಅದು ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರನು ಯಾರನ್ನಾದರೂ ಸಹ ಇಂಥ ಕೆಲಸಕ್ಕೆ ನಿಯೋಜನೆ ಮಾಡುವಾಗ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಆಲೋಚನೆ ಮಾಡಿ ಯಾವುದು ಒಳ್ಳೆಯ ನಿರ್ಧಾರ ಆಗುತ್ತೆ, ಅದು ಸಾರ್ವಜನಿಕರಿಗೆ ಒಳ್ಳೆಯದಾಗಿರ್ಬೇಕು, ಸರ್ಕಾರದ ಒಳ್ಳೆಯದಾಗಿರ್ಬೇಕು, ನೌಕರರಿಗೆ ಒಳ್ಳೆಯದಾಗಿರ್ಬೇಕು, ಈ ರೀತಿ ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ. ಇವತ್ತು ದಿಢೀರನ್ನೇ ಸ್ಕೂಲ್ಗಳನ್ನು ಪ್ರಾರಂಭ ಮಾಡೋದು, ನಡುವೆ ಯೋಜನೆಯನ್ನು ತರೋದು, ಇವೆಲ್ಲ ಕೋವಿಡ್ ಸಂದರ್ಭದಲ್ಲಿ ಅನವಶ್ಯಕ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಚುನಾವಣೆ ಅದು ಸರ್ಕಾರದ ನಿಯಮಗಳು. ಬಟ್ ಚುನಾವಣೆಗೆ ನಿಯೋಜನೆ ಮಾಡುವಾಗ ಮುಂಜಾಗ್ರತಾ ಕ್ರಮಗಳಂತೀವಿ ನಾವು. ಯಾವುದೇ ಕಾಯಿಲೆಯನ್ನು ಮಾಡಬೇಕಂದ್ರೆ ಮುಂಜಾಗ್ರತೆ ಭಾಳ ಇಂಪಾರ್ಟೆಂಟ್. ನಮಗೆ ಮಾಸ್ಕನ್ನು ಕೊಟ್ಟಿದ್ದಾರೆ, ಸ್ಯಾನಿಟೈಸರನ್ನು ಕೊಟ್ಟರು. ಆದರೂ ಸಹಿತ ಎಲ್ಲೋ ಒಂದು ಕಡೆ ನೆಗ್ಲಿಜೆನ್ಸಿ ಅಂತ ಇರುತ್ತಲ್ಲ, ಆ ನೆಗ್ಲಿಜೆನ್ಸಿ ಮನುಷ್ಯನಿಗೆ ಸಹಜ. ಆ ನೆಗ್ಲಿಜೆನ್ಸಿಯಲ್ಲಿ ಇವತ್ತು ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಸರ್ಕಾರಿ ನೌಕರರು. ತೊಂದರೆಗಳನ್ನಾಗಿದ್ದಾವೆ. ಪರಿಹಾರ ಒಂದೇ ಮಾರ್ಗ ಅಲ್ಲ. ಈಗ ಎಷ್ಟೋ ಜನ ನಮ್ಮ ಸರ್ಕಾರಿ ನೌಕರರು ಕೋವಿಡಿಂದ ಮೃತ ಹೊಂದಿದ್ದಾರೆ. ಆಮೇಲೆ ಪರಿಹಾರ ಕೊಡೋದಲ್ಲ, ಮೃತ ಆಗಲಾರ್ದಂಗೆ ನೋಡ್ಕೊಳ್ಬೇಕಾಗಿದೆ ಸರ್ಕಾರದ ಜವಾಬ್ದಾರಿ. ಆ ಕ್ರಮಗಳನ್ನು ಆಗಬೇಕಾಗಿತ್ತು. ಬಟ್ ಸರ್ಕಾರನೂ ಚಿಂತನೆ ಮಾಡಿದ್ರೆ, ನಾವು ಆರೋಗ್ಯ ಇಲಾಖೆಯಲ್ಲಿ ನಾನು ಭಾಳ ಹತ್ತಿರ ನೋಡಿ ಜಿಲ್ಲಾಡಳಿತ ಜೊತೆ ಕೆಲಸ ಮಾಡಿದ್ದೀವಿ. ನನ್ನ ವೃತ್ತಿ ಜೀವನದಲ್ಲಿ ಏನಾದರೂ ದೊಡ್ಡ ಗಂಡಾಂತರದಲ್ಲಿ ಸರ್ಕಾರಿ ನೌಕರು ಸೇವೆ ಮಾಡಿದಾರೆ ಅಂತಂದ್ರೆ ಇದು ಕೋವಿಡ್ ಸಮಯದಲ್ಲಿ. ಯಾಕಂದರೆ ಕಣ್ಣಿಲ್ಲಿ ನೋಡ್ತಾ ಇದ್ದೀವಿ ಸರ್, ಮಕ್ಕಳು ಸಾಯ್ತಾ ಇದ್ದಾವೆ, ಎಷ್ಟೋ ಜನ ಸಾರ್ವಜನಿಕರು ಸಾಯ್ತಾ ಇದ್ದಾರೆ. ನಮಗೆಲ್ಲ ಒಂದು ಕಡೆ ಇದು ದೇಶಕ್ಕಾಗಿ ಮಾಡುವ ಕೆಲಸ ಅನ್ನೋ ದೃಷ್ಟಿಯಿಂದ ಇವಾಗ ಸರ್ಕಾರಿ ನೌಕರು ಕೆಲಸ ಮಾಡಿದ್ದಾರೆ. ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಂದರೆ ಕೋವಿಡ್ ನೀವು PPE ಕಿಟ್ ಹಾಕೊಂಡು ನೋಡಿದ್ರೆ 1 hour ನಾವು ನಿಲ್ಲಕ್ಕಾಗಲ್ಲ. 8 hours ನಮ್ಮ ಡಾಕ್ಟರ್ಸು ಸ್ಟಾಫ್ ನರ್ಸ್ಗಳು PPE ಕಿಟ್ ಹಾಕೊಂಡು ಒಳಗಡೆ ಇರ್ತಾರಲ್ಲ, ಅವ್ರು ಹೊರಗಡೆ ಬಂದಾಗ ಮಾಧ್ಯಮದಲ್ಲಿ ತೋರಿಸಿದಷ್ಟು ನಿಜ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ವಾಸ್ತವವಾಗಿ ನಾವು ಹತ್ತಿರದಿಂದ ನೋಡ್ತಾ ಇದೀವಲ್ಲ, ಸರ್ಕಾರ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿರ್ಧಾರ ತೆಗೆದು ಕೋವಿಡ್ ಲಾಕ್ಡೌನ್ ಆಯಿತು. ಅದು ಲಾಕ್ಡೌನ್ ಆಯಿತು ಒಳ್ಳೆಯದೇ ನಮಗೆ, ಯಾಕಂದರೆ ಇಲ್ಲಂದ್ರೆ ನಿಯಂತ್ರಣ ಆಗ್ತಾ ಇರಲಿಲ್ಲ. ಬಟ್ ನಂತರ ಏನು ಚಟುವಟಿಕೆಗಳು ನಡೆದವಲ್ಲ ಲಾಕ್ಡೌನ್ ಆದ ನಂತರ ಸ್ವಲ್ಪ ಈ ಚುನಾವಣೆಗಳು, ಇವು ನಮ್ಮ ಶಾಲೆ
ವಿದ್ಯಾಗಮ ಅಂತ ಒಂದು ಯೋಜನೆ ತಂದರು. ಆ ಮಾಡುವಾಗ ಸ್ವಲ್ಪ ಸರ್ಕಾರ ಚಿಂತನೆ ಮಾಡಬೇಕಾಗಿತ್ತು ಅಂತ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿತ್ತು. ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳಾಗಿದ್ದಾವೆ, ಬಟ್ ಅದು ಸಾರ್ವತ್ರಿಕ ಚುನಾವಣೆ ಆಗಿರಲಿಲ್ಲ. ಕೇವಲ ಒಂದು 2 ಚುನಾವಣೆಗಳ ಆ ಟೈಮ್ನಲ್ಲಿ. ಸಾರ್ವತ್ರಿಕ ಚುನಾವಣೆ ಆಗಿದ್ರೆ ಇನ್ನೂ ಚಿಂತನೆ ಮಾಡ್ತಾ ಇರ್ತಾರೆ ಸರ್ಕಾರ. ಬಟ್ 2 ಸಾಂದರ್ಭಿಕವಾಗಿ ಬಂದ ಚುನಾವಣೆಗಳವು. ಆ ನಿಟ್ಟಿನ ಸರ್ಕಾರದ ಜೊತೆಗೆ ನಾವು ಇದ್ದೀವಿ, ನಮ್ಮ ಜೊತೆಗೆ ಸರ್ಕಾರ ಇರಬೇಕಾಗುತ್ತೆ. ತುಂಬ ಸಂತೋಷ ಸರ್. ಈ ಮೂಲಕವಾಗಿ ಒಂದು ಸಂಘಟನೆ ಮೂಲಕ ಸಾಕಷ್ಟು ಒಂದು ಸೇವೆಯನ್ನು ಮಾಡ್ತಿದ್ದೀರಿ ಸರ್. ಈ ಒಂದು ಸೇವೆಯ ಹೊರತಾಗಿ ತಮ್ಮ ಒಂದು ಸಾಮಾಜಿಕ ಸೇವೆ ಅಂತ ಇರ್ತದೆ. ಈಗ ಅಂತಹ ಸೇವೆಗಳು ಯಾವ ರೀತಿ ನಡೀತಿದೆ ಅಂತಂದ್ರೆ, ಈಗ ತಾವೊಂದೀಗ ಸಂಘಟನಾ ಒಂದು ಕಾರ್ಯದರ್ಶಿ, ಒಂದು ರಾಜ್ಯ ಒಂದು ಉಪಾಧ್ಯಕ್ಷರು ಹೌದು ಸರ್. ಅದ್ರ ಜೊತೆಗೆ ಏನಾದ್ರು ಒಂದು ಕುಂದುಕೊರತೆಗಳನ್ನ, ಸಮಸ್ಯೆಗಳನ್ನ ಒಂದು ಪರ್ಸನಲ್ ಆಗಿ ತಂದು ತಮ್ಮಲ್ಲಿ ಸಜೆಷನ್ ಕೇಳಿದ್ರೆ ತಮ್ಮ ಒಂದು ಸಹಾಯ ಸಹಕಾರ ಯಾವ ರೀತಿ ಇರುತ್ತೆ ಸರ್? ಡಿಪೆಂಡ್ ಅಪಾನ್ ಸಿಚುವೇಶನ್ಸ್, ಆಮೇಲೆ ಆ ಸಂದರ್ಭಗಳು. ಯಾಕಂತಂದ್ರೆ ಸಾವು ಸಾರ್ವಜನಿಕ ಸೇವೆಯನ್ನು ಮಾಡ್ತಾ ಬೆಳೀತಾ ಇರೋದು, ಸಂಘಟನೆಯಲ್ಲಿರೋದು. ಸಾರ್ವಜನಿಕರ ಸಮಸ್ಯೆಗಳು ಸಾಕಷ್ಟು ಬರ್ತಾವೆ, ಅವು ವಿಭಿನ್ನ ರೀತಿ ಇರ್ತಾವೆ. ಈಗ ಯಾರೋ ಒಬ್ಬರಿಗೆ ಅತ್ಯಂತ ಕಡುಬಿಡೋರು ಅಥವಾ ನಿರ್ಗತಿಕರ ಮಕ್ಕಳು ಇರ್ತಾರೆ, ಶಾಲೆ ಓದಿಸ್ಲಿಕ್ಕೆ ಫೀಸ್ ಇರಲ್ಲ, ಅಂಥವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಆ ಮಕ್ಕಳಿಗೆ ಫೀಸ್ ಕಟ್ಟುವ ಕೆಲಸವನ್ನು ನಾವು ಸರ್ಕಾರ ಮಕ್ಕಳು ಮಾಡ್ತಾ ಇದ್ದೀವಿ, ಸಂಘಟನೆ ಮಾಡ್ತಾ ಇದೆ. ಅದ್ರ ಜೊತೆಗೆ ಮೊನ್ನೆ ನಾನು ಹೇಳಿದೆ, ಅಂಥ ಏನಾದ್ರೂ ಮಕ್ಕಳು ನಿರ್ಗತಿಕರಿದ್ರಂದ್ರೆ ಅವ್ರಿಗೇನೋ ಓದಿಸ್ಲಿಕ್ಕೆ ಯಾರು ದಿಕ್ಕೇ ಇರಲ್ಲ ಅಂದ್ರೆ ನಾವು ದತ್ತು ತೆಗೆದುಕೊಳ್ಳುವ ಕಲ್ಪನೆಯನ್ನು ನಾವು ಸರ್ಕಾರ ನೌಕರರಿಗೆ ಹೊಂದಿದ್ದೀವಿ. ಅದ್ರ ಜೊತೆಗೆ ಬಡವರು ಇರ್ತಾರೆ. ಈ ಕೋವಿಡ್ ಟೈಮಲ್ಲಿ ನಾವು ಸರ್ಕಾರ ನೌಕರು ಎಷ್ಟೋ ಜನರಿಗೆ ಹೋಗ್ಬಿಟ್ಟು ಆಹಾರ ಧಾನ್ಯಗಳನ್ನು ಹಂಚಿದ್ದೀವಿ. ಈ ಸಮಸ್ಯೆಗಳು ಹೆಂಗೆ ಬರ್ತಾರೆ, ಸಾರ್ವಜನಿಕರು ಬರ್ತಾರೆ ಅಂತಂದರೆ, ಸಾರ್ವಜನಿಕರು ಯಾವ ರೀತಿ ತೊಗೊಂಡ್ಬರ್ತಾರೆ, ಅವು ಸಂದರ್ಭಗಳ ಸಹ ವಿಭಿನ್ನವಾಗಿರ್ತಾವೆ. ಎಲ್ಲೋ ಒಂದು ಕಡೆ ನಾನು ನೋಡಿರೋ ಸಂದರ್ಭ ಹೇಳ್ತೀನಿ, ಮನೇಲಿ ಡೆತ್ ಆಗಿದೆ, ಶವ ಸಂಸ್ಕಾರ ಮಾಡಲಿಕ್ಕೆ ದುಡ್ಡಿಲ್ಲ, ಎಷ್ಟೋ ಕುಟುಂಬಗಳನ್ನು ನಾವು ನೋಡಿದ್ವಿ. ಅಂಥವ್ರು ನಾವು ಸರ್ಕಾರಿ ನೌಕರು ನಾವು ವೈಯಕ್ತಿಕವಾಗಿ ನಾವು ಹೋಗಿ ಸಹಾಯ ಮಾಡ್ತೀವಿ. ಇವತ್ತು ಸರ್ಕಾರದ ಯೋಜನೆಗಳು ಸಾಕಷ್ಟು ಇದಾವೆ. ಅವು ಬಡವರಿಗೆ, ನಿರ್ಗತಿಕರಿಗೆ, ಈಗ ರೈತರಿಗೆ ಮುಟ್ಟಿಸುವ ಕೆಲಸ ಇದೆಯಲ್ಲ, ಅದು ಬಹಳ ದೊಡ್ಡದು. ಸಾಕಷ್ಟು ಯೋಜನೆಗಳು ಸರ್ಕಾರದಲ್ಲಿ ಇದಾವೆ. ಅದನ್ನು ನಮ್ಮ ಸರ್ಕಾರಿ ನೌಕರರು ಏನು ಮಾಡ್ತಾರೆ, ಅತ್ಯಂತ ಅವಶ್ಯಕತೆ ಇರುವ ಕುಟುಂಬಗಳಿಗೆ ಆ ಸರ್ಕಾರದ ಯೋಜನೆಗಳನ್ನು ಮುಟ್ಟಿಸಿದ್ರೆ ಅಲ್ಲೇ ನಾವು 90% ಸಾಮಾಜಿಕ ಸೇವೆ ಮಾಡಿದಂಗೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ನೌಕರರು ಖಂಡಿತವಾಗಿ ಮಾಡ್ತಾ ಇದ್ದಾರೆ. ಇವತ್ತು PDOಗಳು ನೋಡ್ಬೋದು, ವಿಲೇಜ್ ಅಕೌಂಟೆಂಟ್ ನೋಡ್ಬೋದು, ಅಂಗನವಾಡಿ ವರ್ಕರ್ ನೋಡ್ತಿರ್ಬೋದು, ಶಾಲಾ ಶಿಕ್ಷಕರು ಅವರೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್, ಫಿಮೇಲ್ ಆರೋಗ್ಯ ಇಲಾಖೆ ಇವತ್ತು ಕೆಲಸ ಮಾಡೋದು ನೋಡಿದ್ರೆ, ಇವತ್ತು ನೋಡಿರಿ ಸೆಕೆಂಡ್ ಸಂಡೇ ಇವತ್ತು ಸಹಿತ ಮೇಳಗಳನ್ನು ಮಾಡ್ತಾ ಇದ್ದಾರೆ. ಕೋವಿಡ್ ಲಸಿಕಾ ಮೇಳ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಅತ್ಯಂತ ಪ್ರೀತಿಯಿಂದ ಸಾರ್ವಜನಿಕರು ನಮ್ಮನ್ನು ಕಾಣ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಯಾವುದೇ ಸಂದರ್ಭದಲ್ಲಿ ಇರಲಿ, ಯಾವುದೇ ನೆರೆ ಹಾವಳಿ ಇರಲಿ, ನಾವು ನಮ್ಮ ಸರ್ಕಾರಿ ನೌಕರ ಸಂಘಟನೆ ಫ್ಲಡ್ ಬಂದಾಗ ಒಂದಿನ ವೇತನ ಕೊಟ್ಟಿದ್ದೀವಿ. ಮೊನ್ನೆ ಕೊಡಗು ಸಮಸ್ಯೆ ಆದಾಗ ಒಂದಿನ ವೇತನ ಕೊಟ್ಟಿವಿ. ಈ ರೀತಿ ಆದಾಗ ನಾವು ಸರ್ಕಾರಿ ನೌಕರ ಸಂಘ ಸಾರ್ವಜನಿಕರ ಜೊತೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಖಂಡಿತವಾಗಿ ತೊಡಗುತ್ತೆ, ಮುಂದೆ ತೊಡಗುತ್ತೆ. ಅವ್ರ ಜೊತೆ ನಾವು ಮನುಷ್ಯರಾಗಿ ಬದುಕಲಿಕ್ಕೆ ನಾವು ಇಷ್ಟಪಡ್ತೀವಿ. ಯಾಕಂದರೆ ನಮ್ಮ ಸಮಾಜದಲ್ಲಿರುವ ಸೋಷಿಯಲ್ ಜಸ್ಟಿಸನ್ನು ಕೊಡಬೇಕಾದ್ರೆ ನಾವು ಮನುಷ್ಯರಾಗಿ ಇನ್ನೊಬ್ಬರ ಮನುಷ್ಯನ ತೊಂದರೆಗಳಿಗೆ ಸ್ಪಂದಿಸದೇ ಇದ್ದಲ್ಲಿ ಆ ಮನುಷ್ಯತ್ವಕ್ಕೆ ಬೆಲೆ ಇರಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರಿ ನೌಕರ ಸಂಘಟನೆ, ಅದು ನಮ್ಮ ಸರ್ಕಾರಿ ನೌಕರರು ಅವ್ರ ಜೊತೆಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ಸರ್ಕಾರಿ ನೌಕರರಿಗೆ ಈ ಸಮಾಜದಲ್ಲಿ ಒಂದು ಗೌರವ ಇದೆ. ತುಂಬ ಸಂತೋಷ ಸರ್. ಈ ಮೂಲಕವಾಗಿ ನಾಗರಾಜ್ ಸರ್ ಈಗ ಒಂದು ಆಧಾರ ಸ್ತಂಭವಾಗಿ ಒಂದು ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಕೆಲಸ ಮಾಡ್ತಾ ಇದೆ, ಪ್ರತಿಯೊಬ್ಬ ನೌಕರಿಗೂ ಕೂಡ. ಈ ಮೂಲಕವಾಗಿ ಸರ್ಕಾರಕ್ಕೆ ತಾವು ಏನಾದರೂ ಒಂದು ಬೇಡಿಕೆ, ಒಂದು ಮನವಿ ಏನಾದರೂ ಸಲ್ಲಿಸೋದು ಇದೆಯಾ ಸರ್? ಇನ್ನೂ ಸಾಕಷ್ಟು ಒಂದು ಕೆಲಸ ಕಾರ್ಯಗಳು ಇದ್ರ ಬಗ್ಗೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ತುಂಬ ಬೇಡಿಕೆಗಳಿದಾವೆ. ಅದರಲ್ಲೂ ಪ್ರಮುಖವಾದ ಬೇಡಿಕೆ, ಮೊದಲ ಬೇಡಿಕೆ ಅಂದರೆ ನೂತನ ಪಿಂಚಣಿ ಯೋಜನೆ ರದ್ದಾಗಬೇಕಾಗಿದೆ. ಯಾಕೆ ಹೇಳ್ತಾ ಇದೀವಿ ಅಂತಂದರೆ, ಇವತ್ತು ನಾವೆಲ್ಲ ಸರ್ಕಾರಿ ನೌಕರರು ಒಂದೇ ರಾಷ್ಟ್ರದಲ್ಲಿ ಬದುಕೋರು, ಒಂದೇ ಕೆಲಸ ಮಾಡೋರು, ಒಂದೇ ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀವಿ. ಆ ಒಂದು ಕುಟುಂಬಗಳಿಗೆ ಪಿಂಚಣಿಯನ್ನು, ಭದ್ರತೆಯನ್ನು ಸರ್ಕಾರ ಒದಗಿಸಬೇಕಾಗಿದೆ. ಇವತ್ತು ಅವೈಜ್ಞಾನಿಕವಾದ ನೂತನ ಪಿಂಚಣಿ ಯೋಜನೆ ರದ್ದಾಗಲೇಬೇಕನ್ನುವ ಮೊದಲು ನಾವು ಬೇಡಿಕೆಯನ್ನು ಸರ್ಕಾರ ಸಲ್ಲಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂದ್ಬಿಟ್ಟು ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಹಣಕಾಸು ಮಂತ್ರಿಗಳು ಹೇಳ್ತಾ ಇದ್ದಾರೆ. ಹಾಗಾದರೆ ಸಮಾನ ಕೆಲಸ ನಾವು ಮಾಡ್ತಾ ಇದ್ದೀವಿ, ಸಮಾನ ವೇತನ ಕೊಡಿ. ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ವೇತನ ಕೊಡಿ ಅಂತಂದ್ಬಿಟ್ಟು ಎರಡನೇ ಒಂದು ಪ್ರಮುಖವಾದ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದ್ರ ಜೊತೆಗೆ ಇವತ್ತು ಸರ್ಕಾರಿ ನೌಕರರ ಕುಟುಂಬ ಒತ್ತಡದಲ್ಲಿ ಜೀವನ ಮಾಡ್ತಾ ಇದೆ. ಎಷ್ಟೋ ಜನ, ನನಗನ್ಸುತ್ತೆ 25 to 30% BP ಶುಗರ್ ಕಾಯಿಲೆಗಳು ಬಂದುಬಿಟ್ಟಿದ್ದಾವೆ. ಆ ಶುಗರ್ ಕಾಯಿಲೆಯಿಂದ, BPಯಿಂದ ಅನೇಕ ಕಾಯಿಲೆಗಳು ಬರ್ತಾ ಇದ್ದಾವೆ. ಅವ್ರ ಕುಟುಂಬ ಇವತ್ತು ವೃದ್ಧಾಪ್ಯ ತಂದೆ ತಾಯಿಗಳಿರ್ತಾರೆ, ಕೇಳಿ ರೋಗ ಬರಲ್ಲ. ನೋಡ್ರಿ, ಇವತ್ತು 40 ವರ್ಷದವ್ರು ಹಾರ್ಟ್ ಅಟ್ಯಾಕ್ ಆಗಿ ಸಾಯುವ ಪರಿಸ್ಥಿತಿ. ಇವತ್ತು ಎಷ್ಟೋ ಜನಕ್ಕೆ ದುಡ್ಡಿದ್ರೂ ಸಹಿತ ಸಂದರ್ಭಗಳು ಆ ರೀತಿ ಬರ್ತಾ ಇದಾವೆ.
ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರಿ ನೌಕರರು ಬಂದ ಸಂಬಳದಲ್ಲಿ 2 ಲಕ್ಷ 3 ಲಕ್ಷ 4 ಲಕ್ಷ 5 ಲಕ್ಷ ಈ ರೀತಿಯಾದ ವೈದ್ಯಕೀಯ ವೆಚ್ಚವನ್ನು ಭರಿಸೋ ಶಕ್ತಿ ನಮ್ಮ ಹತ್ರ ಇರಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸರ್ಕಾರ ಇವತ್ತು ಚಿಂತನೆ ನಡೆಸಿದೆ. ನಾವು ಅವರ ಮಾತುಕತೆ ಇನ್ನೇನು ಕೆಲವೇ ದಿನಗಳು ಬರುತ್ತೆ, ಆದಷ್ಟು ಬೇಗ ಅದನ್ನೇ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಲೋಕಾರ್ಪಣೆ ಮಾಡಬೇಕಾಗಿದೆ ಸರ್ಕಾರ. ಆ ನಿಟ್ಟಿನಲ್ಲಿ ಆ ಒಂದು ಬೇಡಿಕೆ ಇದೆ. ಇನ್ನು ಅನೇಕ ವರ್ಗಾವಣೆ ನೀತಿ ತರಬೇಕಾಗಿದೆ. ವರ್ಗಾವಣೆ ನೀತಿ ಸಮಸ್ತ ಸರ್ಕಾರಿ ನೌಕರಿಗೆ ಒಂದೇ ನೀತಿ. ಆ ವರ್ಗಾವಣೆ ನೀತಿ ಒಂದು ಬಂತಂದರೆ ಈ ಪ್ರಮುಖವಾದ ಬೇಡಿಕೆಗಳ ಜೊತೆಗೆ ಇನ್ನು ಹಲವಾರು ಬೇಡಿಕೆಗಳು ನಮ್ಮ ಜಂಟಿ ಸಮಾಲೋಚನೆ ಸಮಿತಿಯಲ್ಲಿ ಚರ್ಚೆ ಆಗ್ತಾವೆ, ಸರ್ಕಾರದ ಗಮನಕ್ಕೆ ಹೋಗ್ತಾವೆ. ಬಟ್ ಈ ಪ್ರಮುಖ 3 ಬೇಡಿಕೆಗಳು ನಮಗೆ ಸರ್ಕಾರ ಈಡೇರಿಸಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಆಗ್ರಹನೂ ಮಾಡ್ತಾ ಇದ್ದೀವಿ, ಹೋರಾಟದ ಚಿಂತನೆಗಳನ್ನು ಮಾಡ್ತಾ ಇದ್ದೀವಿ ಜೊತೆಗೆ. ತುಂಬ ಸಂತೋಷ ಸರ್. ಹಾಗೆಯೇ ನಾಗರಾಜ್ ಸರ್, ಸರ್ಕಾರದಿಂದ ಒಂದು ಸಮುದಾಯ ಭವನಗಳನ್ನು ಮಾಡಬೇಕಂತೇಳಿ ಸಾಕಷ್ಟು ಒಂದು ಯೋಜನೆಗಳು ಬರ್ತದೆ. ಈಗ ತಮ್ಮ ಒಂದೀಗ ಸರ್ಕಾರಿ ನೌಕರರ ಸಂಘದ ಒಂದು ಅಧ್ಯಕ್ಷರಾಗಿ ಇಲ್ಲಿಯೂ ಕೂಡ ತಮಗೆ ಸಂಬಂಧಪಟ್ಟಂಥ ಒಂದು ಜಾಗದಲ್ಲಿ ಒಂದು ಏರಿಯಾದಲ್ಲಿ ಒಂದು ಈಗ ಏನಾದರೂ ಒಂದು ಸಭೆ ಸಮಾರಂಭಗಳಿಗೆ ಅನುಕೂಲ ಆಗಲಿಕ್ಕೆ ಒಂದು ಸಮುದಾಯ ಭವನಗಳನ್ನು ಕಟ್ಟೋದಿರ್ತದೆ. ಅಂಥ ಒಂದು ಸಮುದಾಯ ಭವನಗಳನ್ನು ತಾವೇನಾದರೂ ಕಟ್ಟಿದ್ದೀಯೋ ಹೇಗೆ ಸರ್? ಸರ್ಕಾರಿ ನೌಕರರು ಕೂತ್ಕೊಂಡು ಸಭೆ ಮಾಡಲಿಕ್ಕೆ, ಏನಾದರೂ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಹಾಲು ಬೇಕನ್ನುವ ಬೇಡಿಕೆ ಬಹಳ ದಿನಗಳಿಂದ ಕೊಪ್ಪಳದಲ್ಲಿತ್ತು. ನನ್ನ ಹಿಂದಿನ ಅಧ್ಯಕ್ಷರು ನಾನು ಕಾರ್ಯದರ್ಶಿ ಇದ್ದಾಗ ಚರ್ಚೆ ಮಾಡಿಬಿಟ್ಟು ಅಡಿಗೆಲ್ಲ ಹಾಕ್ಸಿದ್ವಿ. ಅದು ಬೇಸ್ಮೆಂಟು ಆಗಿರಲಿಲ್ಲ. ಬಟ್ ನಾನು ಅಧ್ಯಕ್ಷನಾದ ಮೇಲೆ ಪ್ರಥಮ ಆದ್ಯತೆಯಲ್ಲಿ ನಾವು ನಮ್ಮ ಸರ್ಕಾರಿ ನೌಕರರ 15 ಲಕ್ಷ, ಆಮೇಲೆ MLAಗಳು MLCಗಳು MP ಗಳು ಅವ್ರ ಸಹಕಾರದಿಂದ ಒಂದು 50 ಲಕ್ಷದ ವೆಚ್ಚದಲ್ಲಿ ಒಂದು ಭವನವನ್ನು ನಿರ್ಮಾಣ ಮಾಡಿದ್ದೀವಿ. ಆ ಭವನದಲ್ಲಿ ಇವತ್ತು ಆಗ್ತಾರ ಕಾರ್ಯಕ್ರಮಗಳು ನೋಡಿದ್ರೆ ಅತ್ಯಂತ ಹೆಮ್ಮೆ ಅನಿಸುತ್ತೆ ನಮಗೆ. ಇವತ್ತು 50 ಲಕ್ಷ ಎಲ್ಲರ ಸಹಕಾರದೊಂದಿಗೆ ನಿರ್ಮಾಣಗೊಂಡ ಒಂದು ಭವನಕ್ಕೆ ನಾವು ಸಮುದಾಯ ಭವನ ಅಂತ ಹೇಳಿದ್ರೆ ಸಾಂಸ್ಕೃತಿಕ ಭವನ ಅಂತ ಹೇಳಿದ್ವಿ. ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳು ಇಲ್ಲಿ ನಮ್ಮಲ್ಲಿ ನಡಿಬೇಕನ್ನುವ ಒಂದು ಉತ್ಸಾಹದಿಂದ ಒಂದು ನಾಮಕರಣ ಮಾಡಿಬಿಟ್ಟು ಒಂದು ಭವನವನ್ನು ಇವತ್ತು ಲೋಕಾರ್ಪಣೆ ಮಾಡಿ ಈಗಾಗಲೇ 5 ವರ್ಷಗಳಾಯಿತು. ಅಲ್ಲಿ ಯುವಜನೋತ್ಸವ ಮೇಳಗಳು ನಡೀತಾ ಇದ್ದವು, ಸರ್ಕಾರದ ಕಾರ್ಯಕ್ರಮಗಳು ನಡೀತಾ ಇದ್ದವು. ಇವು ಪತ್ರಿಕಾ ಮಾಧ್ಯಮದ ಮಿತ್ರರು ಬಂದು ನಮ್ಮಲ್ಲಿ ದಿನಾಚರಣೆಗಳನ್ನು ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ಸಮುದಾಯದವರು ಎಷ್ಟೋ ಜನ ನಮ್ಮ ಸಾಹಿತಿಗಳು ನಮ್ಮ ಪುಸ್ತಕಗಳನ್ನು ಬಿಡುಗಡೆ ಮಾಡಬೇಕಂತಂದರೆ ಫಸ್ಟಿಗೆ ಬರೋದೇ ನಮ್ಮ ನೌಕರ ಭವನಕ್ಕೆ. ಎಷ್ಟೋ ಮದುವೆಗಳು ಕಲ್ಯಾಣ ಕೆಲಸಗಳಾಗ್ತದೆ, ಮದುವೆಗಳು. ಯಾಕಂದರೆ ಇವತ್ತು ಶ್ರೀಮಂತರು 50,000 1 ಲಕ್ಷ 2 ಲಕ್ಷ 3 ಲಕ್ಷ ಕೊಟ್ಟು ಎಲ್ಲೋ ಮದುವೆ ಮಾಡ್ಬೋದು. ಆದರೆ ಬಡವರಿಗೆ ಅವರಿಗೂ ಒಂದು ಆಸೆ ಇರುತ್ತೆ, ಕಡಿಮೆ ಖರ್ಚಿನಲ್ಲಿ ನಾನು ಚೆನ್ನಾಗಿ ಮದುವೆ ಮಾಡ್ಕೊಳ್ಬೇಕಂತ. ಅಂತ ಬಡ ಜನರು ಇವತ್ತು ಬಂದು ಸರ್ಕಾರಿ ನೌಕರ ಬಗ್ಗೆ ತಾಳಿ ತಟ್ಟಿದಾಗ ನಾವು ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ದುಡ್ಡು ಇಸ್ಕೊಂಡು ಆ ಮದುವೆ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಇದು ಒಂದು ನಮ್ಮ ಸಾಮಾಜಿಕ ಚಿಂತನೆಯಲ್ಲಿ ಒಂದು. ಆ ನಿಟ್ಟಿನಲ್ಲಿ ಇವತ್ತು ಸಾಂಸ್ಕೃತಿಕ ಭವನ ಎಲ್ಲ ರಂಗಗಳಿಗೂ ಯೂಸ್ ಆಗ್ತಾ ಇದೆ. ನಮ್ಮ ಬರೀ ಸಭೆ ಸಮಾರಂಭ ನೌಕರಿಗೋಸ್ಕರ ಅಲ್ಲ, ಸಾಮಾಜಿಕವಾಗಿಯೂ ಸಾಹಿತ್ಯಗಳಿಗೂ ಸಾಂಸ್ಕೃತಿಕ ಮನಸ್ಸುಗಳಿಗೂ ಸಹ ಇವತ್ತು ಆ ಭವನ ಉಪಯೋಗ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ಹೆಮ್ಮೆಯಿಂದ ಹೇಳ್ಕೊಟ್ಟು ಅದು ನನ್ನ ಅವಧಿಯಲ್ಲಿ ಆಗಿದೆ ಅನ್ನೋದು, ಅದು ನಮ್ಮ ಆಡಳಿತ ಅವಧಿಯಲ್ಲಿ ಆಗಿದೆ ಅನ್ನೋದು ನಮ್ಗೆ ಇನ್ನೂ ಹೆಮ್ಮೆ ಸಂಗತಿ. ತುಂಬ ಸಂತೋಷ ಸರ್. ಹಾಗೆ ನಾಗರಾಜ್ ಸರ್, ಕೊನೆಯದಾಗಿ ತಾವು ತಮ್ಮ ಒಂದು ಸರ್ವ ಸದಸ್ಯರಿಗೆ, ಒಂದು ಪದಾಧಿಕಾರಿಗಳಿಗೆ, ಒಂದು ಸಂಘದ ಕಾರ್ಯದರ್ಶಿಗಳಿಗೆ ತಾವು ಏನು ಒಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಸರ್ಕಾರಿ ನೌಕರ ಸಂಘಟನೆ ಸರ್ಕಾರಿಗೋಸ್ಕರ ಇದೆ. ಸರ್ಕಾರಿ ನೌಕರರ ಹಿತ ಕಾಯೋದು ನಮ್ಮ ಮಾತೃ ಸಂಘ ಅಂತ ಹೇಳ್ತೀವಿ ನಾವು. ತಾಯಿ ಸ್ಥಾನವನ್ನು ಈ ಸಂಘಕ್ಕೆ ಕೊಟ್ಟಿದ್ದೀವಿ. ಆ ತಾಯಿ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ತಾಳೆ ಆ ರೀತಿ ನೌಕರ ಸಂಘ ನೌಕರನ್ನು ನೋಡ್ಕೊಳ್ತಾ ಇದೆ. ತಾಯಿ ಕರೆದಾಗ ಯಾರಾದರೂ ಮಕ್ಕಳು ಓಡಿ ಬರ್ತಾರಲ್ಲ, ಆ ರೀತಿ ಓಡಿ ಮಕ್ಕಳು ಬರ್ತಾ ಇದ್ದಾರೆ ನೌಕರ ಸಂಘದ ಕಡೆ. ಆ ವಿಶ್ವಾಸ ನಮ್ಮಲ್ಲಿದೆ. ಇವತ್ತು ಸರ್ಕಾರಿ ನೌಕರ ಸಂಘಟನೆ ಒಬ್ಬ ವ್ಯಕ್ತಿಯಿಂದಲ್ಲ, ಸಾಮೂಹಿಕ ಸಂಘಟನೆಯಿಂದ ನಡೀತಾ ಇದೆ. ನಮ್ಮಲ್ಲಿ ಒಗ್ಗಟ್ಟಿದೆ. ಇವತ್ತು ನಮ್ಮ ಸರ್ಕಾರಿ ನೌಕರ ಸಂಘಟನೆ ಯಾವ ರೀತಿ ಬೆಳೆದಿದೆ ಅಂತಂದರೆ ಇದು ಆಲದ ಮರ, ಆ ರೀತಿ ಸಂಘಟನೆ ನಮ್ಮದು ಇಡೀ ರಾಜ್ಯಾದ್ಯಂತ ಇದೆ. ಇವತ್ತು ಯಾವುದಾದ್ರೂ ಒಂದು ಸಂದೇಶ ಕೊಟ್ಟರೆ ಹಿಂದೂ ಸರ್ಕಾರಿ ನೌಕರು ಓಡಾಡಿ ಬಂದಿದ್ದಾರೆ, ಇವತ್ತೂ ಓಡಾಡಿ ಬರ್ತಾ ಇದ್ದಾರೆ, ಮುಂದೂ ಬರ್ತಾರೆ ಅನ್ನೋ ವಿಶ್ವಾಸ ನಮ್ಮಲ್ಲಿದೆ. ಅದೂ ಸಹಿತ ಎಲ್ಲೋ ಒಂದು ಕಡೆ 1-2% ಅಂತ ಹೇಳ್ತೀವಲ್ಲ, ನಮ್ಮಲ್ಲಿ 1,000 ಜನ ಇದೀವಿ ಅಂದರೆ 1-2 ಏನೋ ಈ ಕಡೆ ಆಸಕ್ತಿ ಕಡಿಮೆ ಇರುತ್ತೆ. ಬಟ್ ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಏನಂತಂದರೆ, ಅಂಥ ಆಸಕ್ತಿ ನಿರಾಸಕ್ತಿ ಇರೋ ಕೆಲವು ಜನಗಳಿಗೆ ಸರ್ಕಾರಿ ನೌಕರ ಸಂಘ ನಿಮಗೋಸ್ಕರ ಮಾಡ್ತಾ ಇದೆ. ಇವತ್ತು ಹೋರಾಟ ಮಾಡ್ತಾ ಇದೆ, ಒಳ್ಳೊಳ್ಳೆ ಯೋಜನೆಗಳನ್ನು ತರ್ತಾ ಇದೆ. ಆ ನೀವು ಅದಕ್ಕೆ ಸರ್ಕಾರಿ ನೌಕರ ಸಂಘ ಅಪ್ಪಿಕೊಳ್ಳುವ ಕೆಲಸ ಆಗಬೇಕಾಗಿದೆ. 1-2 ಒಬ್ಬರಿಬ್ಬರು ಇರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಅವರು ಸಹಿತ ಮನವೊಲಿಸೋ ಕೆಲಸ ಮಾಡ್ತೀವಿ. ಅಂಥ ಹೋರಾಟ ಆದರೂ ಸಹಿತ ನಮ್ಮ ಸರ್ಕಾರಿ ನೌಕರ ಸಂಘ ಒಗ್ಗಟ್ಟಾಗಿದ್ದಾರೆ. ನಾವೆಲ್ಲರೂ ನಿಂತ್ಕೊಂಡ್ರೆ, ಯಾಕಂದರೆ ನಾನು ಒಬ್ಬ ಅಧ್ಯಕ್ಷನಾಗಿ ಏನೂ ಮಾಡಲಿಕ್ಕಾಗಲ್ಲ. ಇವತ್ತು ನಮ್ಮ ಪದಾಧಿಕಾರಿಗಳು ಅಷ್ಟೇ ಸಹಕಾರ ನೀಡ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಂತರೂ ನಾನು ಎಲ್ಲ ಪದಾಧಿಕಾರಿಗಳು ಎಲ್ಲ ಇಲಾಖೆಯ ವೃಂದ ಸಂಘಗಳಿದ್ದಾವೆ.
ಆ ಎಲ್ಲ ಸಂಘಗಳು ವೃಂದ ಸಂಘಗಳು ಬಟ್ ನಮ್ಮ ನೌಕರರು ನಮ್ಮ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಲ್ಲ ಅತ್ಯಂತ ವ್ಯವಸ್ಥಿತವಾಗಿ ಏನೇ ಕಾರ್ಯಕ್ರಮ ಮಾಡಲಿ, ಏನೇ ಹೋರಾಟಗಳನ್ನು ನಂಬಿಕೊಳ್ಳಿ, ಏನೇ ಒಂದು ಕಾರ್ಯಾಗಾರಗಳನ್ನು ಮಾಡಿರಿ. ನಾವು ಮೊನ್ನೆ ಲಾಸ್ಟ್ 2 ಇಯರ್ಸಲ್ಲಿ ಒಂದು ನೂತನ ಪಿಂಚಣಿ ಕಾರ್ಯಾಗಾರ ಮಾಡಿದ್ವಿ. ಇನ್ಕಮ್ ಟ್ಯಾಕ್ಸ್ ಯಾವ ರೀತಿ ರಿಟರ್ನ್ ಮಾಡಬೇಕು, ಯಾಕಂದರೆ ಎಲ್ಲೋ ಹೋಗ್ಬಿಟ್ಟು 500,000 ರೂಪಾಯಿ ಕೊಟ್ಟು ರಿಟರ್ನ್ ಫೈಲ್ ಮಾಡ್ತಾರೆ ನಮ್ಮವರು. ಬೇಡ, ನಿಮ್ಮ ರಿಟರ್ನ್ ನೀವೇ ಫೈಲ್ ಮಾಡ್ಕೊಳ್ಳಿ ಅಂತ ಒಂದು ತರಬೇತಿಯನ್ನು ಕೊಟ್ವಿ. ಇಂಥ ಕೆಲಸಗಳನ್ನು ಮಾಡುವಾಗ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಇಲ್ಲ ಇದು. ನಾವು ಸಾಮೂಹಿಕ ಎಲ್ಲ ನಮ್ಮ ಪದಾಧಿಕಾರಿಗಳು, ನಮ್ಮ ವೃಂದ ಸಂಘಗಳು ಎಲ್ಲರೂ ಸೇರಿದಾಗ ಇವತ್ತು ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಅದಕ್ಕೆ ಮೂಲ ಕಾರಣೀಕರ್ತರು ಎಲ್ಲ ವೃಂದ ಸಂಘಗಳು ಹಾಗೂ ನಮ್ಮ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು. ನನಗೆ ಹೆಮ್ಮೆ ಇದೆ, ನನಗೆ ಕೊಪ್ಪಳ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘಟನೆ ಹಾಗೂ ನಮ್ಮ ವೃಂದ ಸಂಘಗಳ ಸಂಘಟನೆಗಳು ಅತ್ಯಂತ ಬಲಿಷ್ಠವಾಗಿದ್ದವು. ಕರೆಯೋದು ಬೇಡ, ಅವರಿಗೆ ಸಂಘಟನೆಗೆ ಓಡೋಡಿ ಬರ್ತಾರೆ ಕೆಲಸ ಮಾಡಲಿಕ್ಕೆ. ಆ ಒಂದು ವಿಶ್ವಾಸ ಅವರಲ್ಲಿದೆ. ಅದು ನನಗೆ ಅತ್ಯಂತ ಸಂತೋಷ ಆಗುತ್ತೆ. ನಾವು ಅವ್ರಿಗೇನು ನೀವು ಬನ್ನಿರಿ, ನಿಮ್ಮ ಬಡ ಒಂದು ಮೆಸೇಜ್, ಒಂದು ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜ್ ಹೋಗ್ತಂತಂದರೆ ಮೊನ್ನೆ ನನಗೆ ಅಭಿನಂದನೆ ಮಾಡಿ, ನನಗೇ ಗೊತ್ತಿಲ್ಲ, ಕೊಪ್ಪಳಕ್ಕೆ ಬರೋದ್ರಲ್ಲಿ 1,000 ಜನ ಸೇರಿದ್ದಾರೆ ಅಂತ ಒಂದು ಹೆಮ್ಮೆ ನಮ್ಮ ಸರ್ಕಾರಿ ನೌಕರ ಸಂಘಕ್ಕಿದೆ. ಆ ಒಂದು ದೃಷ್ಟಿಯಲ್ಲಿ ಸರ್ಕಾರಿ ನೌಕರ ಸಂಘಟನೆ ಮುನ್ನಡೀತಾ ಇದೆ. ಆ ಮುನ್ನಡೀತಾ ಇರೋ ಸಂತೋಷ ಅವರಲ್ಲಿನೂ ಇದೆ. ಆ ನಿಟ್ಟಿನ ಸಂಘಟನೆ ಭಾಳ ಬಲಿಷ್ಠವಾಗಿದೆ. ಈ ಮೂಲಕ ತಾವು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ ಸರ್. ತುಂಬ ಸಂತೋಷ. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಸಾಮಾಜಿಕ ಸೇವೆ, ಸಂಘದ ಉದ್ದೇಶ, ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು. ಇಷ್ಟೊತ್ತು ತಾವು ನೋಡಿದಿಲ್ಲ ವೀಕ್ಷಕರೇ, ಕೊಪ್ಪಳ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ನಾಗರಾಜ್ ಆರ್ ಜುಮ್ಮನ್ನವರ್ ಸರ್ ಮಾತುಗಳನ್ನು. ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.